ರಾಘವಂ ಶಂಕರಂ ಶಂಕರಾಚಾರ್ಯಂ ರಾಘವಂ ರಾಘವೇಶ್ವರಂ ನೌಮಿ ಸತ್ವಂ ತತ್ವಯುಕ್ತಂ ಲೋಕೋಪಕೃತಿ ಸಂಸ್ಕೃತಿಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಂ ಅಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶ್ರೀ ಕ್ಷೇತ್ರದ ಅಧಿಷ್ಠಾತೃ ದೇವತೆ ಸೀತಾ ರಾಮಚಂದ್ರ ಚಂದ್ರಮೌಳೀಶ್ವರ ಪರಿವಾರ ದೇವತೆಗಳನ್ನು ವಂದಿಸ್ತಾ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ತ್ರಿಕರಣಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ತತ್ವಧಾರ ಪ್ರವಚನ ಮಾಲಿಕೆಯ ಎರಡನೆಯ ಪ್ರವಚನದ ಈ ಶುಭ ಸಂದರ್ಭದಲ್ಲಿ ತಾಯಿ ತಂದೆ ಹಾಗೂ ಕಲಿಸಿದ ಗುರು ಸಮೂಹ ಅವರ ಆಶೀರ್ವಾದವನ್ನು ಬೇಡುತ್ತಾ ಯಥಾಮತಿಯಾಗಿ ಯಥಾವಕಾಶವಾಗಿ ಗುರು ಅನುಗ್ರಹ ಗುರು ಆದೇಶ ಎನ್ನುವ ಎರಡು ಕಾರಣದಿಂದ ಒದಗಿದಂತಹ ಈ ಅವಕಾಶವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸ್ತಾ ಗುರುವನುಗ್ರಹ ಯಾವುದನ್ನು ಹೇಳಿಸ್ತದೋ ಅದನ್ನು ತಮ್ಮ ಮುಂದೆ ಬಿತ್ತರಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಶ್ರೀ ಸಂಸ್ಥಾನದ ಕಾರ್ಯವ್ಯಾಪ್ತಿಯ ಕುರಿತು ಈಗಾಗಲೇ ಸಂಬಂಧಪಟ್ಟಂತಹ ಹಿರಿಯರು ಹೇಳಿದರು. ತತ್ವಧಾರ ಪ್ರವಚನ ಮಾಲಿಕೆ ಅದರ ಅತ್ಯಂತ ಅನ್ಯತಮವಾದ ಒಂದು ವಿಷಯ ಎನ್ನುವುದು ನಮಗೆಲ್ಲ ತಿಳಿದು ಬಂತು. ದೇವ್ಯಪರಾಧ ಕ್ಷಮಾಪನ ಸ್ತೋತ್ರಂ ಎನ್ನುವ ವಿಷಯದ ಕುರಿತು ಮಾತನಾಡುವ ಒಂದು ಸುವರ್ಣ ಅವಕಾಶ ಅಂತ ಭಾವಿಸಿ ಇದನ್ನು ಒಪ್ಪಿದ್ದೇನೆ. ಇದರ ಅರ್ಥ ನನಗೆ ಗೊತ್ತಿದೆ ಅಂತಲ್ಲ. ಅದರ ಅರ್ಥ ಏನು ಅಂತಂದರೆ ಹಿಂದಿನವರೆಲ್ಲ ಹೇಳ್ಕೊಂಡು ಬಂದಿದ್ದೆ ಅದರ ಅರ್ಥ. ಅದು ಯಾವುದು ಆ ಅರ್ಥ ಅಂತಂದರೆ, ರಘುವಂಶ ಎನ್ನುವ ಮಹಾಕಾವ್ಯವನ್ನು ಬರೆದಂತಹ ಕಾಳಿದಾಸ ಹೇಳ್ತಾನೆ, ರಾಮನ ಕಥೆ ಇರುವ ರಘುವಂಶವನ್ನು ನಾನು ವರ್ಣಿಸ್ತೇನೆ ಅಂತ ಹೊರಟಿದ್ದಿದೆಯಲ್ಲ, ಇದು ಹೇಗಾಗಿದೆ ಅಂತಂದರೆ ಒಂದು ತೆಪ್ಪ ಇಟ್ಕೊಂಡು ದೊಡ್ಡ ಸಮುದ್ರ ದಾಟ್ಲಿಕ್ಕೆ ಹೊರಟಾಗಿದೆ. ಒಬ್ಬ ಚಿಕ್ಕ ಹುಡುಗ ಎತ್ತರದಲ್ಲಿರುವ ಹಣ್ಣನ್ನು ಕೊಯ್ಲಿಕ್ಕೆ ಅದನ್ನು ಕೈಯಲ್ಲಿ ಹಿಡ್ಕೊಳ್ತೇನೆ ಅಂತ ಹೇಳಿದಾಗಿದೆ. ಕಾಳಿದಾಸ ನಿಜಕ್ಕಾದರೆ ತನ್ನ ವಿನಯದ ಪ್ರಕಟಣೆಗೆ ಹೇಳಿದ್ದು, ಆದರೆ ನನ್ನ ಪರಿಸ್ಥಿತಿ ಅಕ್ಷರಶಃ ಅದೇ ಆಗಿದೆ. ಇದು ವಿನಯದ ಪ್ರಕಟಣೆ ಅಲ್ಲ, ನಮ್ಮ ಪರಿಸ್ಥಿತಿ ಹಾಗಾಗಿದೆ. ಆದರೂ ಚಾಪಲಾಯ ಪ್ರಚೋದಿತ, ಕಾಳಿದಾಸನ ಮಾತೆ ಮತ್ತೆ ಪ್ರೇರಣೆ ಕೊಡ್ತದೆ. ಆದರೂ ಅವನು ಹೇಳ್ತಾನೆ, ಯಾಕೆ ನಾನು ಇದನ್ನು ಬರೀತೇನೆ ಅಂತಂದರೆ ಆ ರಾಮನ ಕಥೆಯ ಬಗ್ಗೆ ಇರುವ ವಿಪರೀತವಾದ ವಿಶಿಷ್ಟವಾದ ಅನೂಹ್ಯವಾದ ಒಂದು ಆಕರ್ಷಣೆ ಕಾರಣ ಅಂತ ಹೇಳ್ತಾನೆ. ಚಪಲಕ್ಕೆ ಮಾತನಾಡೋದು ಅಂತ ಹೇಳ್ತೀವಲ್ಲ, ಹಾಗೆ ಚಪಲತೆಯಲ್ಲಿ ನಾನು ಈ ಕಾವ್ಯ ಬರಿತೀನಿ ಅಂತ ಹೇಳ್ತಾನೆ. ಅದು ಅವನದ್ದು ವಿನಯ. ನಾವು ಹಾಗೆ ಹೇಳಲಿಕ್ಕಾಗೋದಿಲ್ಲ, ನಮ್ಮದು ಅಕ್ಷರಶಃ ಸತ್ಯವಾದ ವಿಷಯ. ಕುಳಿತಂತಹ ತಮ್ಮನ್ನೆಲ್ಲ ನೋಡುವಾಗ ಶಂಕರರು ಹೇಳಿದ ಮಾತು ನೆನಪಾಗ್ತಾ ಇದೆ. ನೀವು
ಶ್ರೋತೃವರ್ಗವಾಗಿ ಎಲ್ಲ ಕುಳಿತಿದ್ದೀರಿ. ಈ ಶ್ರೋತೃವರ್ಗವಾಗಿ ಕುಳಿತವರ ಎಲ್ಲರ ಒಂದು ಗಮನಿಸಿದರೆ ನನಗನ್ನಿಸೋದು, ನಿಮ್ಮೆಲ್ಲರಿಗಿಂತ ನನ್ನ ಕೂದಲು ಕಡಿಮೆ ಹಣ್ಣಾಗಿದೆ ಅಂತ ಅನಿಸುತ್ತೆ. ಇದರಲ್ಲಿಯೂ ನಾನು ಸೋತ ಪಕ್ಷದಲ್ಲಿದ್ದೇನೆ ವಾಸ್ತವದಲ್ಲಿ. ಈಗ ಮಾತನಾಡಿದವರ ಮಾತುಗಳನ್ನು ನನಗೆ ತಮ್ಮೆಲ್ಲರದ್ದು ಹೊಸ ಪರಿಚಯ, ಹಾಗಂತ ಭಾರತೀ ಸಂಸ್ಥೆ ಹೊಸ ಪರಿಚಯ ಅಲ್ಲ. 2012, 13, 14 ಇಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ನಾನು ಬಹಳಷ್ಟು ಪಾಲ್ಗೊಂಡಿದ್ದೇನೆ. ತಮ್ಮನ್ನೆಲ್ಲ ದೂರದಿಂದ ನೋಡಿದ್ದೇನೆ. ಶ್ರೀ ಸಂಸ್ಥಾನ ಇಲ್ಲಿಗೆ ಬಂದಾಗ ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ನಿಮ್ಮ ಜೊತೆಗೆ ನಾನು ಸಾಲಲ್ಲಿ ನಿಂತವನಿದ್ದೇನೆ. ಆದರೆ ಇವತ್ತು ನೀವು ಕೊಟ್ಟ ಗೌರವ ಅದು ಯಾವುದಕ್ಕೆ ಅಂತ ನನಗೆ ಅರ್ಥ ಆಗಿದೆ. ಈ ಪೀಠಕ್ಕಿರುವ ಗೌರವ. ಇದು ಹೂವಿನೊಂದಿಗೆ ಸ್ವರ್ಗ ಸೇರಿದ ನಾರಿನ ಕಥೆಯಲ್ಲಿ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ. ಶಂಕರರ ಸ್ತೋತ್ರ ಒಂದು ಕಡೆ, ಇನ್ನೊಂದು ಕಡೆ ರಾಘವೇಶ್ವರರ ಅದು ಯಾರೂ ಊಹಿಸಲಿಕ್ಕಾಗದೇ ಇದ್ದ ಅಪಾರವಾದ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಎತ್ತರ ಮತ್ತೊಂದು ಕಡೆ, ಇನ್ನೊಂದು ಕಡೆ ತತ್ವಧಾರ. ಆ ಹೆಸರು ಕೇಳಿದ್ರೆ ಎದೆಯಲ್ಲಿ ಕಂಪನ ಆಗ್ತದೆ. ತತ್ವಧಾರ ಅದನ್ನು ತುಂಬ ಲೌಕಿಕವಾಗಿ ಹಿರಿಯರು ಹೇಳಿದರು. ಧಾರಾವಾಹಿ, ಇದು ತತ್ವಧಾರ, ಎರಡು ಕಡೆ ಧಾರೆ ಇದೆ, ಹಾಗಾಗಿ ಸಮನ್ವಯ ಮಾಡಿದರು ಅವರು. ಅದೊಂದು ಕಾವ್ಯಾತ್ಮಕ ಸಮನ್ವಯ. ಆದರೆ ಶೋಧನಾತ್ಮಕವಾಗಿ ನೋಡಿದರೆ ತತ್ವಧಾರ ಅದು ಗುರು ಅನುಗ್ರಹ ಧಾರೆ ಮಾತ್ರ ಆಗಬಲ್ಲದೇ ವಿನಃ ಪಾಮರರಿಂದ ಆಗಲಿಕ್ಕಿಲ್ಲ. ಇದರ ಜೊತೆಗೆ ಶಂಕರರ ಸ್ತೋತ್ರ ಸಾಹಿತ್ಯ ಅಂತ ದೇವ್ಯಪರಾಧ ಕ್ಷಮಾಪನಾ ಸ್ತೋತ್ರವನ್ನು ತಾವೆಲ್ಲ ಕೇಳಿರ್ತೀರ, ಮನೆಯಲ್ಲಿ ಹೇಳಿರ್ತೀರ, ಅಥವಾ ಅದರ ಅರ್ಥವನ್ನು ಗ್ರಹಿಸಿರಬಹುದು. ಈ ಸ್ತೋತ್ರದ ಒಟ್ಟು ಆಶಯವನ್ನಷ್ಟೇ ನಿಮ್ಮ ಮುಂದಿಡೋದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ. ಅಥವಾ ಅದರ ಒಳಗೆ ಹುದುಗಿರಬಹುದಾದ ಆಶಯಗಳಲ್ಲಿ ನನಗೇನು ಸಿಕ್ಕಿದೆಯೋ ಅದನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತೇನೆ. ಆ ಸ್ತೋತ್ರ ಸಾಹಿತ್ಯ ಇದೆಯಲ್ಲ, ಶಂಕರರ ಸ್ತೋತ್ರ ಸಾಹಿತ್ಯ, ಆ ಸಾಹಿತ್ಯವನ್ನು ನೋಡುವಾಗ ಒಬ್ಬ ಆಲಂಕಾರಿಕ ಹೇಳಿದ ಮಾತು ನಮಗೆ ನೆನಪಾಗಬೇಕು. ನಾನೃಷಿ ಕುರುತೆ ಕಾವ್ಯಂ. ಋಷಿಯಲ್ಲದವನು ಕಾವ್ಯ ರಚನೆ ಮಾಡುವುದಕ್ಕಾಗುವುದಿಲ್ಲ. ಕಾವ್ಯ ರಚನೆಗೆ ಋಷಿತ್ವ ಒಂದು ಅರ್ಹತೆ. ಈ ನೆಲೆಯಲ್ಲಿ ಅದರ ವಿಚಾರವನ್ನು ಹೇಳ್ತಾರೆ. ಶಂಕರರ ನೆಲೆ, ಶಂಕರರ ಬೆಲೆ, ಶಂಕರರ ಸತ್ವ ತತ್ವ ಇದೆಲ್ಲ ನಾವು ಕರ್ಣಾಕರ್ಣಿಕೆಯಾಗಿ ಇತಿಹಾಸವಾಗಿ ಓದಿದ್ದೇವೆ, ಕೇಳಿದ್ದೇವೆ. ಆ ಪೀಠ ಇವತ್ತು ನಮ್ಮ ಬದುಕಿಗೆ ಬಹಳ ದೊಡ್ಡ ಪೀಠಿಕೆಯಾಗಿ ಒದಗಿ ಬಂದಿದ್ದಕ್ಕಾಗಿ ಹೇಳಿದ್ರಲ್ಲ, ಅಂತಹ ಒಬ್ಬರು ಮಹನೀಯರು ಹುಟ್ಟಿದ್ದಕ್ಕೆ ನಮ್ಮ ಹೆಗಲಲ್ಲಿ ಜನಿವಾರ ಜೋತಾಡ್ತಾ ಇದೆ, ನೇತಾಡ್ತಾ ಇದೆ. ನಮ್ಮ ಜನಿವಾರ ನಮ್ಮಲ್ಲಿ ಭದ್ರವಾಗಿದೆ. ಅಕ್ಷರಶಃ ಸತ್ಯವಾದ ಮಾತು. ಶಂಭೋರ್ಮೂರ್ತಿ ಭುವನೆ ಚರತಿ ಶಂಕರಾಚಾರ್ಯ ರೂಪ. ಬೇರೆ ಬೇರೆ ಸಾಹಿತ್ಯಗಳಿದ್ದಾವೆ. ಸಾಕ್ಷಾತ್ ಶಂಕರನೇ, ಪರಮೇಶ್ವರನೇ ಶಂಕರಾಚಾರ್ಯರ ರೂಪದಲ್ಲಿ ಭುವನೆ ಈ ಪ್ರಪಂಚದಲ್ಲಿ ಕಂಡುಬಂದಿದ್ದು ಅಂತ. ಅದರ ಒಟ್ಟು ಅಂಬೋಣವಾಗಿ ಗಮನಿಸುವಾಗ ದೇವ್ಯಪರಾಧ ಕ್ಷಮಾಪನಾ ಸ್ತೋತ್ರ ಬಹಳ ಎತ್ತರದಲ್ಲಿ ನಿಲ್ತದೆ. ಒಂದಷ್ಟು ಶಂಕರರ ಬದುಕಿನ ಬಗ್ಗೆ ನಾವು ತಿಳಿದೋದಕ್ಕಿಂತ ಭಿನ್ನವಾದ ಒಂದು ವಿಷಯವನ್ನು ನಾವಿಲ್ಲಿ ಅವರೇ ಹೇಳಿದ ಮಾತಿನಿಂದ ಗ್ರಹಿಸಬಹುದು. ಇದಿಷ್ಟು ದೇವ್ಯಪರಾಧ ಕ್ಷಮಾಪನಾ ಸ್ತೋತ್ರದ ಬಗ್ಗೆ. ಇನ್ನು ಸ್ತೋತ್ರ ಏನು ಅಂತ ನೋಡೋಣ. ಸ್ತೋತ್ರ ಅಂತಂದರೆ ಸ್ತುತಿಪರವಾದದ್ದು ಅಂತ. ಸ್ತುತಿಪರವಾದಂತಹ ಸಾಹಿತ್ಯ ಸಂಸ್ಕೃತದಲ್ಲಾಗಲಿ ವೇದಗಳಲ್ಲಾಗಲಿ ಹೊಸತಲ್ಲ. ವೇದದ ಪ್ರಥಮ ಸಾಹಿತ್ಯವೇ ಸ್ತುತಿಪರವಾಗಿದೆ. ಆ ಸಾಹಿತ್ಯಕ್ಕೆ ಋಗ್ವೇದ ಅಂತ ಹೇಳ್ತೀವಿ. ಅಲ್ಲಿ ದೇವತಾ ಸ್ತುತಿ ಇದೆ. ಋಗ್ವೇದ ದೇವತಾ ಸ್ತುತಿಪರವಾದದ್ದು. ಅಗ್ನಿಮೀಳೆ ಪುರೋಹಿತಂ ದೇವಸ್ಯ ಎನ್ನುವಂತಹ ಒಂದು ಮಂತ್ರದಿಂದ ಅಲ್ಲಿ ಆರಂಭವಾಗುತ್ತೆ. ಇಂದ್ರಾದಿ ಬೇರೆ ಬೇರೆ ದಿಕ್ಪಾಲಕರ ದೇವತಾ ತತ್ವಗಳ ಎಲ್ಲವುಗಳ ಒಂದು ಸ್ತುತಿ ಅಲ್ಲಿದೆ. ಆ ಸ್ತುತಿ ಹಾಗೆ ಆಮೇಲೆ ವೇದದ ವೈದಿಕವಾದಂತಹ ಸಂಸ್ಕೃತದಿಂದ ಲೌಕಿಕ ಸಂಸ್ಕೃತಕ್ಕೆ ಅದು ಬಂತು.
ಆ ಸಂಸ್ಕೃತಕ್ಕೆ ಹಾಗೆ ಬಂದಾಗ ಅದನ್ನು ವೇದ ಅಂತ ಹೇಳಲಿಕ್ಕಾಗಲಿಲ್ಲ. ವೈದಿಕದಿಂದ ಲೌಕಿಕವಾದ ಸಂಸ್ಕೃತಕ್ಕೆ ಬಂದ ಕಾರಣದಿಂದ ಅದನ್ನು ಸ್ತುತಿ, ಸ್ತೋತ್ರಂ ಅಂತ ಹೇಳಿದರು. ಆ ಸ್ತೋತ್ರಗಳಲ್ಲಿ ಶಂಕರರ ಸ್ತೋತ್ರಗಳು ವಿಶಿಷ್ಟವಾದದ್ದು. ಅದರಲ್ಲಿ ದೇವ್ಯಪರಾಧ ಅತ್ಯಂತ ವಿಶಿಷ್ಟವಾದದ್ದು. ಇದನ್ನು ಪ್ರಾಯ ಆಗ ಹೇಳಿದರು, ಎಷ್ಟು ಪ್ರವಚನಗಳಾಗಲಿಕ್ಕಿದೆ, ಎಷ್ಟು ಇಂತಹ ಉಪನ್ಯಾಸಗಳಾಗಲಿಕ್ಕಿದೆ ತತ್ವಧಾರ ಮಾಲಿಕೆಯಲ್ಲಿ ಅಂತ ಹೇಳಿದರು. ಇದು ಎಲ್ಲ ವಿಷಯಕ್ಕೂ ಸಾಮಾನ್ಯವಾದದ್ದು. ಯಾವುದು ಅಂತಂದರೆ ಅವರ ಯಾವ ವಿಷಯವನ್ನು ನಾವು ನೋಡಿದರೂ ಅದು ವಿಶಿಷ್ಟವಾದದ್ದು. ಇದಕ್ಕೆ ಬರೋಣ. ಸ್ತೋತ್ರ ಸಾಹಿತ್ಯವನ್ನು ಒಟ್ಟಾಗಿ ಗಮನಿಸಬೇಕಿದ್ರೆ ನಮಗೆ ಕಾಣುವ ವಿಷಯ ಏನಂತಂದರೆ, ಶಂಕರಾಚಾರ್ಯರು ಆ ಕಾಲಕ್ಕೆ, ಈಗ 7ನೇ ಶತಮಾನ ಅಂತ ನಮ್ಮಲ್ಲಿದೆ, 7ನೇ ಶತಮಾನ 8ನೇ ಶತಮಾನಕ್ಕಿದ್ದವರು ಅಂತ ನಾವೀಗ ನಂಬ್ಕೊಂಡಿದ್ದೇವೆ. ಕಾಲಗತಿಗಳ ಬಗ್ಗೆ, ವಿಗತಿಗಳ ಬಗ್ಗೆ ತುಂಬ ಅದರ ಬಗ್ಗೆ ಪರ ವಿರೋಧ ಚರ್ಚೆಗಳಿದ್ದಾವೆ. ಆ ವಿಷಯ ತುಂಬ ಭಿನ್ನವಾದದ್ದು. ಇವತ್ತಿನ ಈ ಮಾಲಿಕೆಯಲ್ಲಿ ಅನಪೇಕ್ಷಿತವಾದದ್ರಿಂದ ಅಲ್ಲಿಗೆ ಬಿಡ್ತಾ ಇದ್ದೇನೆ. ಆದರೆ ಈ ಸ್ತೋತ್ರವನ್ನು ಶಂಕರರು ಬರೆದ್ರಲ್ಲ, ಬರೆದದ್ದು ದೇವಿಯ ಕುರಿತಾಗಿ. ದೇವಿ ಅಂತಂದರೆ ಬಹಳಷ್ಟು ಅರ್ಥಗಳಿದ್ದಾವೆ. ದೇವನಿಗೆ ಸಂಬಂಧಪಟ್ಟ ಹಾಗೆ ಇರಬಹುದಾದ ಸ್ತ್ರೀ ರೂಪಕ್ಕೆ ದೇವಿ ಅಂತ ಹೇಳ್ತೀವಿ. ಶ್ರೀದೇವಿ, ಭೂದೇವಿ, ಲಕ್ಷ್ಮೀದೇವಿ, ಶಾರದಾ ದೇವಿ, ಹೀಗೆಲ್ಲ ಕಡೆಗಳಲ್ಲಿ ದೇವಿ 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 ಅಂತ ಬಳಸಿದ್ದಾರೆ. ಅದರ ಶಂಕರರು ಈ ಸ್ತೋತ್ರದಲ್ಲಿ ಬಳಸಿದ್ದು ಹೇಗೆ ಅಂತಂದರೆ, ಅದು ತಾಯಿ ಎನ್ನುವ ಅರ್ಥದಲ್ಲಿ ಬಳಸಿದ್ದಾರೆ, ಅಮ್ಮ ಎನ್ನುವ ಅರ್ಥದಲ್ಲಿ. ಶಂಕರರ ಬದುಕಿನಲ್ಲಿ ತಾಯ್ತನದ ವಿಸ್ತಾರ ರೂಪ ಇದೆ. 16 ವರ್ಷ ಬದುಕಬೇಕಾದಂತಹ ಶಂಕರರ ಆಯುಷ್ಯ 32 ವರ್ಷದ ಅದು ಮತ್ತೊಂದು ಮಗ್ಗುಲಿಗೆ ಮುಟ್ಟುವಲ್ಲಿ ಕೂಡ ತಾಯಿಯ ಅನುಗ್ರಹ ಕಾರಣವಾಗಿದೆ. ಶಂಕರರು ಅಂತಂದರೆ ಈ ಸ್ತೋತ್ರವನ್ನು ನೋಡುವಾಗ ಕಾಣುತ್ತದೆ, ಅವರು ತಾಯಿ ಹೆತ್ತ ಮಗ ಹೇಗಿರಬೇಕು ಅಂತ ತಿಳಿಸಿಕೊಟ್ಟ ಹಾಗಿದೆ. ಹಾಗಾಗಿ ಇಲ್ಲಿ ಸ್ತುತಿ ಮಾಡುವ ಆ ತಾಯಿ ಯಾರಪ್ಪ ಅಂತಂದರೆ, ಕೇವಲ ಅವರ ಹೆತ್ತ ಆರ್ಯಾಂಬೆ ಅಲ್ಲ, ಕೇವಲ ಅವರನ್ನು ಹೊತ್ತ ಭಾರತ ಮಾತೆ ಅಲ್ಲ, ಆದರೆ ಯಾರು ಆದಿಮಾಯೆಯಾಗಿ ದುರ್ಗೆಯಾಗಿ ಲೋಕದಲ್ಲಿ ದುರ್ಗತಿಯನ್ನು ನಾಶ ಮಾಡ್ತಾಳೋ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ನಾವು ಯಾವ ತಾಯಿಯನ್ನು ಪೂಜೆ ಮಾಡ್ತೇವೋ, ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾ ಸರಸ್ವತ್ಯಾತ್ಮಿಕೆಯಾದ ಜಗದಂಬೆಯ ಕುರಿತಾದಂತಹ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಆ ತಾಯಿಯನ್ನು ಲಕ್ಷಿಸಿಕೊಂಡು ಹೇಳೋದು, ತಾಯಿಯನ್ನು ಮುಂದೆ ನಿಲ್ಲಿಸ್ಕೊಂಡು ಹೇಳಿದ ಹಾಗೆ ಇದೆ. ಗಚ್ಚತ ಸ್ಖಲನಂ ಕ್ವಾಪಿ ಭವತ್ಯೇವ ಪ್ರಮಾದತಃ ಹಸಂತಿ ದುರ್ಜನಾಸ್ತತ್ರ ಸಮಾದಧತಿ ಸಜ್ಜನಾಹ. ಒಬ್ಬರು ಹಿರಿಯರು ಹೇಳಿದ ಮಾತಿದು. ಇದರ ಅರ್ಥ ಏನು ಅಂತಂದರೆ, ನಡೆದಾಡುವವನು ಬೀಳುವುದು ಸಹಜ, ಆದರೆ ಬಿದ್ದಾಗ ಎಡವಿ ಬಿದ್ದವನನ್ನು ನೋಡಿ ಒಂದು ವರ್ಗ ನಗೆಯಾಡ್ತದಂತೆ. ಸರಿ ಆಯಿತು ಬಿದ್ದೆ, ಇಷ್ಟು ದಿವಸ ಹಾರಾಡ್ತಾ ಇದೆಯಲ್ಲ, ಇವತ್ತು ಬಿದ್ದೆ ನೋಡುವಂತ ಗಹಗಹಿಸಿ ನಗಾಡ್ತದೆ. ಆದರೆ ಅಲ್ಲೆಲ್ಲ ಒಬ್ಬ ಮೂಲೆಯಲ್ಲಿ ಅವನನ್ನು ಉದ್ಧಾರ ಮಾಡಲಿಕ್ಕೆ, ಕೈ ಹಿಡಿದು ನಡೆಸಲಿಕ್ಕೆ ಒಬ್ಬ ಬರ್ತಾನೆ. ಹಾಗೆ ಬಂದವನನ್ನು ಸಜ್ಜನ ಅಂತ ಗುರುತಿಸಿದರು. ಇಲ್ಲಿ ಹಾಗೆ ಆ ತಾಯಿಯ ಎತ್ತರವನ್ನು ನಾವು ಕಾಣಬಹುದು. ನ ಮಂತ್ರನ್ನೋ ಯಂತ್ರಂ ತದಪಿ ಚ ನ ಜಾನೆ ಸ್ತುತಿಮಹೋ ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೆ ಸ್ತುತಿ ಕಥಾಃ ನ ಜಾನೆ ಮುದ್ರಾಸ್ತೆ ತದಪಿ ಚ ನ ಜಾನೆ ವಿಲಪನಂ ಪರಂಜಾನೆ ಮಾತಃ ತ್ವದನುಸರಣಂ ಕ್ಲೇಶಹರಣಂ. ಮೊದಲನೆಯ ಶ್ಲೋಕ, ಸ್ತೋತ್ರದ ಮೊದಲ ಚರಣ ಇದು. ಆರಂಭ ಮಾಡೋದೇ ಹೇಗೆ ಅಂತಂದರೆ, ಅಮ್ಮ ನನಗೇನು ಗೊತ್ತಿಲ್ಲ. ಎಂತಹ ಮುಗ್ಧ ಭಾವರಿ ಅದು.
ನನಗೇನೂ ಗೊತ್ತಿಲ್ಲ, ನ ಮಂತ್ರಂ ನ ಯಂತ್ರಂ, ಮಂತ್ರದಿಂದ ನಿನ್ನನ್ನು ಒಲಿಸಿಕೊಳ್ಳುವಂತಹ ಮಾಂತ್ರಿಕರು ಲೋಕದಲ್ಲಿದ್ದಾರೆ, ಮಂತ್ರಪೂತರಾದ ಮಂತ್ರವೇತ್ತರಿದ್ದಾರೆ. ನ ಯಂತ್ರಂ, ಯಂತ್ರ ರೂಪದಲ್ಲಿ ನಿನ್ನನ್ನು ಆವಾಹನೆ ಮಾಡಿ ಯಂತ್ರದಲ್ಲಿಯೇ ನಿನ್ನನ್ನು ಬಂಧಿಸಿ ಜಗತ್ತಿನ ಬಂಧನದಿಂದ ಮುಕ್ತರಾಗುವಂತಹ ಸಾವಿರ ಸಾವಿರ ಸಂಖ್ಯೆಯ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ. ಆದರೆ ನನಗದ್ಯಾವುದೂ ಗೊತ್ತಿಲ್ಲ. ನ ಜಾನೆ ಅಹೋ ಸ್ತುತಿಂ, ನಿನ್ನನ್ನು ಸ್ತುತಿ ಮಾಡಲಿಕ್ಕೂ ಗೊತ್ತಿಲ್ಲ. ನಿನ್ನನ್ನು ಹೇಗೆ ಸ್ತವನ, ನಿನ್ನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಎನ್ನುವುದು ಗೊತ್ತಿಲ್ಲ. ಪ್ರಾರ್ಥನೆಯ ಜೊತೆಗೆ ಹೇಳ್ತಾರೆ, ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆ ನಮ್ಮಲ್ಲಿ ಯಾವುದೇ ದೇವತೆಯ ಒಂದು ಕಲ್ಪೋಕ್ತ ಪೂಜೆಯಲ್ಲಿ ಮುಖ್ಯವಾದದ್ದು. 16 ವಿಧವಾದ ಪೂಜೆ, ಅದಿಲ್ಲದೆ ಇದ್ದರೆ ಪಂಚೋಪಚಾರ ಪೂಜೆ ಅಥವಾ ಚತುಷ್ಷಷ್ಠಿ ಉಪಚಾರ ಪೂಜೆಯವರೆಗಿದೆ. 64 ವಿಧವಾದ ಉಪಚಾರ ಪೂಜೆಯವರೆಗೆ ನಮ್ಮಲ್ಲಿ ಕಲ್ಪೋಕ್ತವಾಗಿ ಹೇಳಿದ್ದಾರೆ. ಪ್ರಸಿದ್ಧವಾಗಿ 16 ಇದೆ. ನಚಾಹ್ವಾನಂ ಧ್ಯಾನಂ, ಅಮ್ಮ ನಿನ್ನನ್ನು ಹೇಗೆ ಆವಾಹಯಾಮಿ, ಕರೆದು ತಂದು ಕುಂಡ್ರಿಸೋದಕ್ಕೆ ನನಗೆ ಗೊತ್ತಿಲ್ಲ. ನಿನ್ನನ್ನು ಕರೆದ್ರೆ ನಿನ್ನನ್ನು ಹೇಗೆ ಧ್ಯಾನ ಮಾಡಬೇಕು ಅದು ಗೊತ್ತಿಲ್ಲ ತಾಯೇ, ಅದು ನನಗೆ ತಿಳಿದಿಲ್ಲ. ನಜಾನೆ ಸ್ತುತಿ ಕಥಾಹ, ಕೆಲವರು ನಿನ್ನನ್ನು ಸ್ತುತಿ ಮಾಡಿ ಆ ಸ್ತುತಿಯಿಂದ ಸಂಪ್ರೀತಳಾಗಿ ಅವರ ಮುಂದೆ ಬಂದು ಅವರಿಗೆ ನೀನು ಬೇಕಾದದ್ದನ್ನೆಲ್ಲ ಕೊಟ್ಟಿದ್ದೀಯ. ದೇವೇಂದ್ರ ತನ್ನ ಪೀಠವನ್ನು ಕಳೆದುಕೊಂಡಾಗ ಆದಿಮಾಯೆಯನ್ನೇ ಅಲ್ವೇ ಸ್ತುತಿ ಮಾಡಿದ್ದು. ತುಹಿನಾದ್ರಿಯಿಂದ ಇಳಿದು ಬಂದಂತಹ ತಾಯಿ ಏನು ಹೇಳಿದ್ಲು? ಆಯಿತು, ಕಿರಿದು ದಿನದಲ್ಲಿ ನಿಮಗೆಲ್ಲ ಅಭಯ ಕೊಡ್ತೇನೆ, ಹೋಗಿ ನಿಮಗೇನು ಮುಂದೆ ತೊಂದರೆ ಆಗದೆ ಇದ್ದಾಗೆ ನಾನು ನಿಮ್ಮ ತಾಯಿ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ಲಲ್ಲ. ಹಾಗೆ ನಿನ್ನನ್ನೇನಾದರೂ ಒಲಿಸಿಕೊಂಡು ಅವರ ಹಾಗೆ ಸ್ತುತಿ ಕಥೆಯಿಂದ ನಿನ್ನನ್ನು ಒಲಿಸಿಕೊಳ್ಳೋಣ ಅಂತಂದರೆ ಅಹಂನ ಜಾನೆ, ನನಗೆ ಆ ಸ್ತುತಿ ಕಥೆಯೂ ಗೊತ್ತಿಲ್ಲ. ಆದರೂ ಒಂದು ಗೊತ್ತಿದೆ ಅಮ್ಮ, ಒಂದು ಗೊತ್ತಿದೆ. ಏನಂತಂದರೆ ಪರಂ, ಆದರೆ ಅಹಂ ಜಾನೆ, ನನಗೆ ತಿಳಿದಿದೆ. ಏನಂತಂದರೆ ಹೇ ಮಾತಃ ತ್ವದನುಸರಣಂ ಕ್ಲೇಶಹರಣಂ, ಇಷ್ಟೇ ಗೊತ್ತಿದೆ. ನನಗಿರುವಂತಹ ಕ್ಲೇಶಗಳೆಲ್ಲ ನಾಶ ಆಗೋದಕ್ಕೆ ನಾನು ಯಂತ್ರ ಮಂತ್ರ ತಂತ್ರ ಸ್ತುತಿ ಕಥೆ ಇತ್ಯಾದಿ ಧ್ಯಾನ ಆವಾಹನ ಇತ್ಯಾದಿ ಪೂಜೆ ಪುನಸ್ಕಾರ ಯಾವುದೂ ಗೊತ್ತಿಲ್ಲದೆ ಇದ್ದರೂ ಪರವಾಗಿಲ್ಲ. ಆದರೆ ಒಂದು ನನಗೆ ಗೊತ್ತಿದೆ, ಏನು ಅಂತಂದರೆ ಅಮ್ಮ ನೀನು ಕ್ಲೇಶಹಾರಿಣಿ ಎನ್ನುವುದು ಗೊತ್ತಿದೆ. ತ್ವದನುಸರಣಂ ಕ್ಲೇಶಹರಣಂ, ಆದ್ದರಿಂದ ನಿನ್ನನ್ನು ಅನುಸರಿಸಿ ನಾನು ಮುಂದೆ ಬಂದೆ ಅಂತಾದರೆ ನನ್ನ ಎಲ್ಲ ಕ್ಲೇಶಗಳು ನಾಶವಾಗುತ್ತೆ. ಎಂತಹ ಕ್ಲೇಶಗಳದು? ಯಾರು ಯಂತ್ರದಿಂದ ಕ್ಲೇಶಹರಣ ಮಾಡಿಕೊಂಡ್ರೋ, ಯಾರು ಮಂತ್ರದಿಂದ ಕ್ಲೇಶಹರಣ ಮಾಡಿಕೊಂಡ್ರೋ ಆ ಎಲ್ಲ ಕ್ಲೇಶಗಳನ್ನು ನಾನು ನಿನ್ನ ಅನುಸರಣೆಯನ್ನು ಮಾಡಿಕೊಂಡು ಬಂದರೆ ನಾನು ಅದನ್ನೆಲ್ಲ ದೂರಗೊಳಿಸ್ಕೊಳ್ತೇನೆ ಹೇಳುವುದು ಗೊತ್ತಿದೆ ತಾಯೇ ಅಂತ ಹೇಳಿದರು. ಮುಂದೆ ಹೇಳ್ತಾರೆ, ಹೀಗೆ ಹೇಳಿದ ಶಂಕರರ ಭಾವ ತೀವ್ರತೆ ನಾವು ಅರ್ಥ ಮಾಡಬೇಕು. ಸಾಮಾನ್ಯವಾಗಿ ಆಸ್ತಿಕರಾದಂತಹ ನಮ್ಮಗಳಿಗೆ ಕಾಣಬಹುದಾದಂತಹ ಸನ್ನಿವೇಶಗಳು, ಹೇಗೆ ಪೂಜೆ ಮಾಡಬೇಕು ಅಂತ. ಇನ್ನೊಂದು ಮುಖ ಇದೆ ಇದರೊಳಗೆ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ನಮ್ಮಲ್ಲೊಂದು ಮಾತಿದೆ. ಗೊತ್ತಿದ್ದವನೇನು ಹೇಳ್ತಾನೆ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ, ಗೊತ್ತಿಲ್ಲದವನೇನು ಮಾಡ್ತಾನೆ ಅಂತಂದರೆ ಗೊತ್ತಿದೆ ಅಂತ ತೋರಿಸಿಕೊಳ್ಳಿಕ್ಕೆ ಹೋಗ್ತಾನೆ. ಶಂಕರರ ಈ ಮಾತಿನ ಎತ್ತರದಲ್ಲಿ ಆ ಮುಖ ಇದೆ, ಅದು ಅವರ ಸುಮುಖ, ಅದು ಅವರ ನೈಜವಾದ ಶಕ್ತಿ. ಆದರೆ ತಾಯಿಯ ಮುಂದೆ ಹೇಳೋದು, ತಾಯಿಯನ್ನು ಆರಾಧನೆ ಮಾಡೋದಿದ್ರೆ ಹೇಗೆ ಆರಾಧನೆ ಮಾಡಬೇಕು ಅಂತಂದರೆ, ತಾಯಿ ನೀನು ಕ್ಲೇಶಹಾರಿಣಿ, ನಿನ್ನನ್ನು ಅನುಸರಣೆ ಮಾಡಿದರೆ ಸಾಕು ಅಂತ. ಇದು ಯಾವುದೂ ಗೊತ್ತಿಲ್ಲದೆ ಇದ್ರೂ ನಿನ್ನನ್ನು ಅನುಸರಣೆ ಮಾಡಿದರೆ ಏನಾಗ್ತದೆ? ಕ್ಲೇಶಗಳೆಲ್ಲ ನಾಶವಾಗುತ್ತೆ. ವಿಧೇಹೆ ಅಜ್ಞಾನೇನ ದ್ರವಿಣ ವಿರಹೇಣ ಆಲಸತಯ ವಿಧೇಯಾಶಕ್ಯತ್ವಾತ್ ತವ ಚರಣಯೋಹೋ ಯಾ ಚ್ಯುತಿ ಅಭೂತ್ ತದೇತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಹೇಳಿದ್ರವರು, ಯಂತ್ರ ಮಂತ್ರ ಎಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಆಮೇಲೆ ತಮ್ಮ
ಒಬ್ಬ ಭಕ್ತನಾಗಿ ತಾಯಿಯ ಮುಂದೆ ಹೇಳಬಹುದಾದ ಎಲ್ಲವನ್ನು ತೆರೆದಿಟ್ಟುಕೊಂಡು ಹೇಳಬಹುದಾದ ರೀತಿಯಲ್ಲಿ ಹೇಳ್ತಾರೆ, ವಿಧೇಹ ಅಜ್ಞಾನೇನ, ನನಗೆ ದೇವರನ್ನು ಪೂಜೆ ಮಾಡುವ ವಿಧಿ ಗೊತ್ತಿಲ್ಲ, ವಿಧೇಹ ಅಜ್ಞಾನೇನ. ಆಮೇಲೆ ದ್ರವಿಣ ವಿರಹೇಣ, ಒಂದು ಶ್ರೀಚಕ್ರ ಪೂಜೆ ಮಾಡಬೇಕು ಅಂತಾದರೆ ಎಷ್ಟೆಲ್ಲ ಖರ್ಚುಂಟು. ಒಂದು ಮಂಡಲ ಅರ್ಚನೆ ಮಾಡಬೇಕು ಅಂತಾದರೆ ಎಷ್ಟೆಲ್ಲ ಹಣ ಬೇಕು. ಯಾವುದಿಲ್ಲ. ದ್ರವಿಣ ವಿರಹೇಣ, ಹಣ ಇಲ್ಲ. ದ್ರವಿಣ ಅಂತಂದ್ರೆ ಸಂಪತ್ತು ಅಂತ ಅರ್ಥ. ದ್ರವಿಣ ವಿರಹೇಣ ವಿಧೇಹ ಅಜ್ಞಾನೇನ, ವಿಧಿಯ ಅಜ್ಞಾನದಿಂದ, ಸಂಪತ್ತಿನ ಅಭಾವದಿಂದ. ಮತ್ತು ಇನ್ನೊಂದಿದೆ ಆಲಸತಯ, ಸ್ವಲ್ಪ ನನಗೆ ಆಲಸ್ಯ ಹೆಚ್ಚು ಅಂತ ಹೇಳ್ತಾರೆ ಅವರು. ಆಲಸ್ಯ ಹೆಚ್ಚಿದೆ. ವಿಧೇಹ ಅಜ್ಞಾನೇನ ದ್ರವಿಣ ವಿರಹೇಣ ಆಲಸತಯ ವಿಧೇಯ ಶಕ್ಯತ್ವಾತ್ ತವ ಚರಣಯೋ ಯಾ ಚ್ಯುತಿ ಅಭೂತ್. ನಿನ್ನ ಮುಂದೆ ನಾನು ನಮಸ್ಕಾರ ಮಾಡಬಹುದಾಗಿತ್ತು, ಆದರೆ ಇವುಗಳು ಯಾವುದು ಗೊತ್ತಿಲ್ಲ. ವಿಧೇಯ ಶಕ್ಯತ್ವಾತ್ ತವ ಚರಣಯೋ, ನಿನ್ನ ಚರಣಾರವಿಂದಗಳಿಗೆ ಚ್ಯುತಿ ಅಭೂತ್. ಯಾ ಚ್ಯುತಿ ಅಭೂತ್, ನನ್ನಲ್ಲಿ ಇದು ಯಾವುದು ಇಲ್ಲದೆ ಇರೋದ್ರಿಂದ ನಿನಗೆ ಕೈ ಮುಗಿಲಿಕ್ಕಾಗಲಿಲ್ಲ. ತದೇ ತತ್ ಕ್ಷಂತವ್ಯಂ, ತಾಯೇ ಇದನ್ನೊಂದು ಕ್ಷಮಿಸು. ತದೇ ತತ್ ಕ್ಷಂತವ್ಯಂ ಜನನಿ, ಹೇ ಜನನಿ, ಹೇ ಅಮ್ಮ, ಸಕಲೋದ್ಧಾರಿಣಿ. ನೀನು ಇವನನ್ನೊಬ್ಬ ಅವನನ್ನೊಬ್ಬ ಅವರನ್ನೊಬ್ಬರು ಇವರನ್ನೊಬ್ಬರು ಅಂತ ಅಲ್ಲ, ಸಕಲೋದ್ಧಾರಿಣಿ, ಎಲ್ಲರನ್ನೂ ಉದ್ಧಾರ ಮಾಡುವಂತಹವಳು. ಶಿವೇ, ದುರ್ಗೆ, ಶಿವಸ್ಯ ಪತ್ನಿ, ಶಿವಸ್ಯ ಇಯಂ, ಶಿವನ ಪತ್ನಿಗೆ ಶಿವೆ ಅಂತ ಹೆಸರು. ಹೇ ಶಿವೆ, ಹೇ ಜನನಿ, ಸಕಲೋದ್ಧಾರಿಣಿ, ಎಲ್ಲವನ್ನೂ ಉದ್ಧಾರ ಮಾಡುವವಳು ನೀನು. ಅಂತಹ ನೀನು ನನ್ನನ್ನು ಉದ್ಧಾರ ಮಾಡದೆ ಬಿಡ್ತೀಯಾ? ಅದಕ್ಕೆ ಹೇಳಿದರು ಕುಪುತ್ರೋಜಾಯೇತ, ಅಂದರೆ ನನ್ನಲ್ಲಿ ದೋಷಗಳಿದೆ, ಆದ್ದರಿಂದ ನಾನು ಸುಪುತ್ರನಲ್ಲ. ನಾನು ಯಾರು? ಕುಪುತ್ರ. ಕುಪುತ್ರೋಜಾಯೇತ, ಜಗತ್ತಿನಲ್ಲಿ ಪ್ರಸಿದ್ಧವಾದ ಮಾತು, ಇಲ್ಲಿಂದಲೇ ಹೊರಟಿದ್ದು. ಏನಂತಂದರೆ, ಮಕ್ಕಳು ಕೆಟ್ಟವರಾದರೂ ತಾಯಿ ಕೆಟ್ಟವಳಲ್ಲ. ಇಲ್ಲಿಂದಲೇ ಇದೇ ಮಾತು 3 ಸಲ ಈ ಸ್ತೋತ್ರದಲ್ಲಿ ಶಂಕರರದನ್ನು ಬಳಸ್ಕೊಂಡಿದ್ದಾರೆ. 3 ಸಲ ಆ ಮಾತು ಬರುತ್ತೆ. ಏನಂತಂದರೆ, ಕುಪುತ್ರೋಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ. ಕುಪುತ್ರೋಜಾಯೇತ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಎಲ್ಲೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು 3 ಭಾವದಲ್ಲಿ ಆಚಾರ್ಯರು ಬಳಸಿದ್ದಾರೆ. ಈಗ ಒಂದು ಭಾವದಲ್ಲಿ ನಾವು ನೋಡಿದ್ವಿ, ನನ್ನಲ್ಲಿರಬಹುದಾದ ಅಜ್ಞಾನ ಆಲಸ್ಯಗಳಿಂದ ನಾನು ನಿನ್ನ ಮುಂದೆ ಕೈ ಮುಗಿಯೋದನ್ನು ಬಿಟ್ಟಿದ್ದೇನೆ, ಆದರೆ ನಾನು ಕೆಟ್ಟವನು, ನೀನು ಕೆಟ್ಟವಳಲ್ಲ ಅಲ್ವಾ ಅಂತ ಹೇಳಿದರು. ಇದು ಯಾವ ಭಾವ ಅಂತಂದರೆ ಚಿಕ್ಕ ಮಕ್ಕಳ ಭಾವ ಇದು. ಅಮ್ಮ ನೀನು ಒಳ್ಳೆಯವಳಲ್ಲ, ನಾನು ಸುಳ್ಳು ಹೇಳಿದ್ದೇನೆ, ಆದರೆ ನೀನು ನನ್ನ ಅಮ್ಮ ಅಲ್ವಾ, ನೀನು ಅದನ್ನು ಏನು ಮಾಡಬೇಕು, ಕ್ಷಮಿಸಬೇಕು ಅಂತ. ಚಿಕ್ಕ ಮಕ್ಕಳಿದ್ದು. ನಾನೇನೋ ಒಂದು ಮನೆಯಲ್ಲಿ ಕೇಳದೆ ಮಾಡಿದೆ, ಹೌದು ನಾನು ಚಿಕ್ಕವನು, ನೀನು ದೊಡ್ಡವಳಲ್ವಾ, ನೀನು ನನ್ನನ್ನು ಕ್ಷಮಿಸಬೇಕು ಅಂತ. ನೀವೇನು ತಪ್ಪೇ ಮಾಡೋದಿಲ್ವಾ, ನಾನು ಮಾಡಿದ್ದಷ್ಟೇ ತಪ್ಪ ಅಂತ ಒಂದು ಬಾಲಿಶವಾದ ಮಾತಿದೆಯಲ್ಲ ನೋಡಿ, ಅದು ಮುಂದಿನದಕ್ಕೆ ಬೇರೆ ಆಗ್ತದೆ, ಆ ಭಾವ ಬೇರೆ ಆಗ್ತದೆ. ಅದನ್ನು ನಾವಿಲ್ಲಿ ಗಮನಿಸಬಹುದು. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ, ಕೆಟ್ಟ ಮಕ್ಕಳು ಹುಟ್ಟಿದರೂ ಕೆಟ್ಟ ತಾಯಿ ಹುಟ್ಟುವುದಿಲ್ಲ. ಅದಕ್ಕೆ ಮುಂದಿನ ಮಾತಲ್ಲಿ ಹೇಳ್ತಾರೆ, ನಾನು ಎಷ್ಟು ನಿನ್ನ ಸಮಸ್ತವಾದಂತಹ ಮಕ್ಕಳ ಸಮೂಹದಲ್ಲಿ ನಾನು ಎಷ್ಟು ನಿಕೃಷ್ಟದವನು ಅಂತಂದರೆ, ಪೃಥಿವ್ಯಾಂ ಪುತ್ರಾಸ್ತೆ ಜನನಿ ಬಹವಃ ಸಂತಿ ಸರಳಾಃ ಪರಂ ತೇಷಾಂ ಮಧ್ಯೆ ವಿರಲತರಲೋಹಂ ತವ ಸುತಃ ಮದೀಯೋಯಂ ತ್ಯಾಗಃ ಸಮುಚಿತಮಿದನ್ನೋ ತವ ಶಿವೇ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ನೋಡಿ, ಇಲ್ಲಿ ಬೇರೆಯ ಭಾವದಲ್ಲಿ ಹೇಳ್ತಾರೆ ಅದೇ ಮಾತು. ಏನು ಹೇಳಿದರು ಆಚಾರ್ಯರು, ಏನು ಹೇಳ್ತಾರೆ ತಾಯಿ ಮುಂದೆ ಅಂತಂದರೆ, ಹೇಳ್ತಾ ಇದ್ದಾರೆ, ಹೇ ಜನನಿ,
ತೇ ಪುತ್ರಾಹ ಸರಳಾಹ ಬಹವಃ ಪೃಥಿವ್ಯಾಂ ಸಂತಿ. ಅಂದರೆ ನಿನ್ನ ಅನೇಕಾನೇಕ ಮಕ್ಕಳು ಸರಳರಾದಂತಹ ಮಕ್ಕಳು, ಅಂದರೆ ಉತ್ತಮರಾದಂತಹ ಮಕ್ಕಳು ಅನೇಕರಿದ್ದಾರೆ. ಸರಳ ಅಂತಂದರೆ ಸಹಜವಾಗಿರುವಂತಹ, ಒಳ್ಳೆಯವರಾಗಿರುವಂತಹ, ಈ ಮೇಲೆ ಹೇಳಿದ್ರಲ್ಲ ಆ ದೋಷಗಳು ವಿವರ್ಜಿತರಾದಂತಹ ಅನೇಕ ಮಕ್ಕಳಿದ್ದಾರೆ. ಆದರೆ ಪರಂ ತೇಷಾಂ ಮಧ್ಯೆ ವಿರಲತರಲಃ ಅಹಂ ತವ ಸುತಃ. ಅವರೆಲ್ಲರ ನಡುವೆ ನಾನೊಬ್ಬ ಅತ್ಯಂತ ವಿರಳನಾದ ಮಗ. ನಾನು ಅವರಷ್ಟು ಒಳ್ಳೆಯವನಲ್ಲ, ಅಂದರೆ ಅವ್ರ ಹಾಗೆ ತಿಳಿದವನಲ್ಲ, ಅವರಷ್ಟು ನನ್ನಲ್ಲಿ ಯಂತ್ರ ತಂತ್ರ ಮಂತ್ರ ಯಾವುದೂ ಇಲ್ಲ ನನ್ನಲ್ಲಿ. ಅಂತಹ ನನ್ನನ್ನು ಈಗ ನೀನು ಕಾಪಾಡಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಕಾಪಾಡು ಅಂತ ಹೇಳಲ್ಲ. ಅದಕ್ಕೇನು ಮಾಡಿದ್ರು ಮಕ್ಕಳು ಪ್ರಶ್ನೆ ಮಾಡ್ತಾರೆ ನೋಡಿ, ಅಮ್ಮ ನೀನು ಹೀಗೆ ಮಾಡೋದು ಸರಿನಾ ಆಗಿದ್ರೆ ಅಂತ ಪ್ರಶ್ನೆ ಮಾಡಲ್ವಾ? ಹಾಗೆ ಹೇಳ್ತಾರೆ ಆಚಾರ್ಯರು, ಮದೀಯೋಯಂ ತ್ಯಾಗ ಸಮುಚಿತಮಿದನ್ನೋ ತವ ಶಿವೆ. ಹೇ ಶಿವೆ, ಅಯಂ ಮದೀಯ ಅಯಂ ತ್ಯಾಗ ತವ ನ ಸಮುಚಿತಂ. ಈಗ ಒಳ್ಳೆಯ ಚೆನ್ನಾಗಿ ಓದಿಕೊಂಡ 10 ಮಕ್ಕಳಿದ್ದಾರೆ ಒಂದು ತಾಯಿಗೆ. ಕೊನೆಯಲ್ಲಿ ಹುಟ್ಟಿದಂತಹ ಮಗ ಏನೂ ಓದಲಿಲ್ಲ. ಅವನು ಹೇಳ್ತಾನೆ, ಅವರೆಲ್ಲ ಓದ್ಕೊಂಡಿದ್ದಾರೆ, ಅವರನ್ನು ಚೆನ್ನಾಗಿ ನೀನು ಪ್ರೀತಿ ಮಾಡ್ತೆ, ಅವರೆಲ್ಲ ಒಳ್ಳೆ ಕೆಲಸದಲ್ಲಿದ್ದಾರೆ, ಹಾಗಂತ ನನ್ನ ಬಿಡೋದು ಸರಿನಾ? ನಾನು ನಿನ್ನ ಮಗನೇ ಅಲ್ವಾ ಅಂತ ಹೇಳಿದ ಹಾಗೆ, ಮದೀಯೋಯಂ ತ್ಯಾಗ ಸಮುಚಿತಮಿದಂ ನೋ ತವ ಶಿವೆ. ಹೇ ಶಿವೆ, ನೀನು ನನ್ನನ್ನು ಬಿಡುವುದು ಸಮುಚಿತವಲ್ಲ, ನನ್ನನ್ನು ಬಿಡೋದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಪುನಃ ಏನು ಹೇಳಿದ್ರು, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟೋದಿಲ್ಲ. ಶಂಕರರ ಆ ಕಾವ್ಯದ ಸೌಂದರ್ಯ, ಶಂಕರರ ಭಾವ ಸೌಂದರ್ಯ, ಶಂಕರರ ಭಕ್ತಿಯ ಸೌಂದರ್ಯ, ದೇವರು ಮುಂದೆ ಒಬ್ಬ ಪ್ರಾಮಾಣಿಕವಾಗಿ ತೆರೆದುಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದೆ. ಅವರು ಅವರ ತಾಯಿಯಾದ ಆರ್ಯಾಂಬೆ ಮುಂದೆ ಅಲ್ವಲ್ಲ ಹೇಳ್ತಾ ಇರೋದು, ಜಗಜ್ಜನನಿಯಾದಂತಹ ದುರ್ಗೆಯನ್ನು ಕುರಿತು ಹೇಳ್ತಾ ಇರುವ ಮಾತು. ಹೇಳ್ತಾ ಇರಬೇಕಿದ್ರೆ ಅವ ತಾಯಿಯ ಮುಂದೆ ಈ ಭಾವವನ್ನು ಅವರು ವ್ಯಕ್ತಪಡಿಸ್ತಾರೆ ಅಂತಾದರೆ ಅವರ ಭಾವ ಪ್ರಪಂಚದ ನಿಷ್ಕಲ್ಮಷತೆ ಎಷ್ಟಿರಬಹುದು ಅಂತ ನಾವು ಯೋಚನೆ ಮಾಡಬೇಕು. ಆ ಭಾವ ಪ್ರಪಂಚದ ಅಗಾಧತೆ ಎಷ್ಟಿರಬಹುದು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅಂದರೆ ತಾಯಿಯಲ್ಲಿಯೇ, ಜಗಜ್ಜನನಿಯಲ್ಲಿಯೇ ಪ್ರಶ್ನೆ ಮಾಡ್ತಾರೆ, ನೀನು ಹೀಗೆ ಮಾಡೋದು ಸರಿಯಾ ಅಂತ. ಜೊತೆಗೆ ಇದನ್ನು ಕೇಳ್ತಾ ಕೇಳ್ತಾ ಓದಬೇಕಿದ್ರೆ ನನಗೆ ಬಂದ ಸಂಶಯವನ್ನು ನಿಮಗೆ ಹೇಳ್ತೇನೆ. ಶಂಕರಾಚಾರ್ಯರು ಶಿವನ ಅವತಾರ ಅಂತ ನಾವೆಲ್ಲ ಹೇಳ್ತೀವಿ. ಶಂಕರಾಚಾರ್ಯರು ಯಾವಾಗಿದ್ರನ್ನು ಹೇಳಿದರು? ಯಾಕೆ ಹೀಗೆ ಹೇಳಿದರು? ಶಂಕರರು ಯಾಕೆ ಹೀಗೆ ಹೇಳಿದರು? ಹಾಗಿದ್ರೆ ಈಗ ನಾವು ಹೇಳೋದು ಸರಿ, ಪಾಮರರು ನಾವು ಹೇಳೋದು ಸರಿ, ಆದರೆ ಶಂಕರರು ಯಾಕೆ ಹೇಳಿದರು? ಕೊನೆಯಲ್ಲಿ ಉತ್ತರ ಸಿಗತ್ತೆ ಯಾಕೆ ಹೇಳಿದರು ಹೇಳೋದಕ್ಕೆ. ಅವರ ಮಾತಿನ ಸೂಕ್ಷ್ಮತೆಯಲ್ಲಿ ಅದಕ್ಕೆ ಉತ್ತರ ಇದೆ. ನೇರವಾಗಿ ವಾಚ್ಯವಾಗಿ ಅದಕ್ಕೆ ಉತ್ತರ ಸಿಗೋದಿಲ್ಲ. ಸೂಕ್ಷ್ಮವಾಗಿ ಅದರ ಆಳಕ್ಕೆ ಹೋದರೆ ನಮಗದಕ್ಕೆ ಉತ್ತರ ಸಿಗತ್ತೆ. ಅದನ್ನು ನಾವು ಮುಂದೆ ನೋಡ್ತೇವೆ. ಮುಂದೆ 4ನೇ ಶ್ಲೋಕದಲ್ಲಿ ಹೇಳಿದರು, ಜಗನ್ಮಾತಃ ಮಾತಃ ತವ ಚರಣ ಸೇವಾನ ರಚಿತ ನವಾದತ್ತಂ ದೇವಿ ದ್ರವಿಣಮಪಿ ಭೂಯಃ ತವ ಮಯ ತಥಾಪಿ ತ್ವಂ ಸ್ನೇಹಂ ನಿರುಪಮಂ ಯತ್ ಪ್ರಕುರುಷೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ನೋಡಿ, ಇಲ್ಲೊಂದು ಸೂಕ್ಷ್ಮ ಹೊಳಹನ್ನು ಕೊಟ್ಟರವರು. ದೇವರಲ್ಲಿ ನಾವು ಯಾವ ಭಾವದಲ್ಲಿ ಬೇಡಬೇಕು ಅಂತ. 3ನೇ ಶ್ಲೋಕ ಇದು ಕುಪುತ್ರೋ ಅಂತ ಬಂದಿದ್ದು ಕೊನೆಯ ಚರಣದಲ್ಲಿ. ಮೊದಲ 2 ಶ್ಲೋಕದಲ್ಲಿ ಇದ್ದಂತಹ, ಮೊದಲ ಶ್ಲೋಕದಲ್ಲಿದ್ದ ಬಾಲಭಾವ, ಮುಗ್ಧ ಭಾವ, 2ನೇ ಶ್ಲೋಕಕ್ಕೆ ಬರಬೇಕಿದ್ರೆ ಅದೇ ವಿಷಯದಲ್ಲಿದ್ದಂತಹ ಸ್ವಲ್ಪ ಸ್ನಿಗ್ಧ ಭಾವ, ಅದೆರಡೂ ಸೇರಿಕೊಂಡು 3ನೇ ಶ್ಲೋಕದಲ್ಲಿ ನಾವು ಅದೇ ಅರ್ಥವನ್ನು ಗ್ರಹಿಸ್ತೇವೆ. ಭಾವ ಮಾತ್ರ ಬದಲಾಗಿದೆ. ಜಗನ್ಮಾತಃ ಮಾತಃ ತವ ಚರಣ ಸೇವಾನ ರಚಿತ. ಸರೆಂಡರ್ ಆಗೋದು ಅಂತ ಹೇಳ್ತೀವಲ್ಲ, ಶರಣಾಗತಿ ಅಂತ ಹೇಳ್ತೀವಲ್ಲ, ಶರಣಾಗತಿಯ ಭಾವದಲ್ಲಿ ಹೇಳ್ತಾರೆ ಆಚಾರ್ಯರು, ಹೇ ಅಮ್ಮ, ನಿನ್ನ ಮುಂದೆ ನಾನು ಚರಣ ಸೇವಾನ ರಚಿತ, ನಿನ್ನ ಪಾದ ಪೂಜೆ ಮಾಡಲಿಲ್ಲ, ನಿನಗೆ ಚರಣ ಸೇವೆ, ನಿನಗೆ ನತಮಸ್ತಕನಾಗಲಿಲ್ಲ,
ಜಗನ್ಮಾತಃ ಮಾತಃ, ಜಗನ್ಮಾತೆ ಅಮ್ಮ ನಿನಗೆ ಚರಣ ಸೇವಾನ ರಚಿತ. ಅಷ್ಟೇ ಅಲ್ಲ, ನವಾದತ್ತಂ ದೇವಿ ದ್ರವಿಣಮಪಿ ಭೂಯಃ, ಅಮ್ಮ ನಿನಗೆ ದ್ರವಿಣಮಪಿ ಭೂಯಃ ತವ ಮಯ ನಾನು ನಿನಗೆ ಹೇರಳವಾದಂತಹ ದ್ರವಿಣ ಸಂಪತ್ತನ್ನು ಸಮರ್ಪಣೆ ಮಾಡಲಿಲ್ಲ. ಆದರೆ ತಥಾಪಿ ತ್ವಂ ಸ್ನೇಹಂ ಮಯಿ ನಿರುಪಮಂ ಯತ್ ಪ್ರಕುರುಷೆ, ತತ್ಕ್ಷಣದಲ್ಲಿ ಭಾವ ಬದಲಾಯಿತು. ಅವ್ರು ಹೇಳ್ತಾರೆ, ಆದರೂ ಅಮ್ಮ ನೀನು ನನ್ನ ಕೈ ಬಿಡಲಿಲ್ವಲ್ಲ. ತಥಾಪಿ ತ್ವಂ ಸ್ನೇಹಂ, ತಾಯಿ ಮಕ್ಕಳ ನಡುವೆ ಇರುವಂತಹ ಪ್ರೇಮಕ್ಕೆ ಮಮತೆ ಅಂತ ನಾವು ಹೇಳ್ತೀವಿ. ಆ ಮಮತೆ, ಮಕ್ಕಳ ಜೊತೆಗಿನ ಬಾಂಧವ್ಯ ಬೆಳೆದು ದೊಡ್ಡ ಆದಮೇಲೆ ಆ ಮಕ್ಕಳನ್ನು ನಾವು ಮಮತೆಯನ್ನು ಹೊರತುಪಡಿಸಿ ಗಂಡಿರಲಿ ಹೆಣ್ಣಿರಲಿ ತಾಯಂದಿರಿಗೆ ಆ ಮಕ್ಕಳ ಜೊತೆಗೊಂದು ಸ್ನೇಹ ಭಾವ ಉಂಟಾಗುತ್ತೆ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಲಾಲಯೇತ್ ಪಂಚವರ್ಷಾಣಿ, 5 ವರ್ಷದವರೆಗೆ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಬೇಕಾದದ್ದು ಕರ್ತವ್ಯವಂತೆ. ಲಾಲಯೇತ್ ಪಂಚವರ್ಷಾಣಿ 10 ವರ್ಷಾಣಿ ತಾಡಯೇತ್, 5 ವರ್ಷದಿಂದ 15-16 ವರ್ಷದವರೆಗೆ ಸ್ವಲ್ಪ ಪೆಟ್ಟು ಕೊಟ್ಟು ಅವರಿಗೆ ಬುದ್ಧಿ ಹೇಳಬೇಕಂತೆ. ಆದರೆ ಪ್ರಾಪ್ತೇತು ಷೋಡಶೇ ವರ್ಷೆ, 16 ವರ್ಷಕ್ಕೆ ಬಂದರು ಅಂತಂದರೆ SSLC ಆದಮೇಲೆ ಹೊಡಿಲಿಕ್ಕಿಲ್ಲ, ಹೊಡೆದ್ರೆ ಕೇಸ್ ಹಾಕ್ತಾರೆ. ಹೊಡೆದ್ರೆ ಈಗ ಸ್ಕೂಲ್ನಲ್ಲೂ ಹೊಡಿಲಿಕ್ಕಿಲ್ಲ, ಈಗ ಮನೆಯಲ್ಲೂ ಹೊಡೆಯಲಿಕ್ಕಿಲ್ಲ ಹೇಳುವ ಪರಿಸ್ಥಿತಿ ಬಂದು ಮುಟ್ಟಿದ್ದೇವೆ. ಆದರೂ ಪ್ರಾಪ್ತೇತು ಷೋಡಶೇ ವರ್ಷ, 16 ವರ್ಷ ಆದಾಗ ಮಕ್ಕಳನ್ನು ಪುತ್ರಂ ಅಥವಾ ಪುತ್ರೀಂ ಮಿತ್ರವದಾಚರೇತ್, ಮಿತ್ರರ ಹಾಗೆ ಅವರನ್ನು ಕಾಣಬೇಕು, ಅವ್ರ ಜೊತೆಗೆ ಸ್ನೇಹದ ಭಾವದಲ್ಲಿ ಇರಬೇಕು. ಇದು ಯಾವುದೋ ಕಾಲದಲ್ಲಿ 1000 ವರ್ಷದ ಹಿಂದೆ ಒಬ್ಬ ಸುಭಾಷಿತಕಾರ ಹೇಳಿದ್ದು. ಶಂಕರರು ಅದೇ ಭಾವದಲ್ಲಿ ಹೇಳ್ತಾರೆ, ನಾನು ನಿನಗೇನೂ ಕೊಡಲಿಲ್ಲ, ನಾನು ಸಂಪತ್ತು ಕೊಡಲಿಲ್ಲ. ಅವ್ರು ಪ್ರಾರಂಭದಿಂದ 3 ಶ್ಲೋಕದಲ್ಲಿ ನಾವು ನೋಡಿದ್ದದೇ, ನನಗೆ ಗೊತ್ತಿಲ್ಲ ಅಂತ ಒಂದಷ್ಟು ಹೇಳಿದರು, ಆದ್ದರಿಂದ ಕೊಡಲಿಲ್ಲ ಅಂತ ಹೇಳಿದರು. ಈಗ ಹೇಳ್ತಾರೆ, ನಾನೇನೂ ಕೊಡಲಿಲ್ವಲ್ಲ, ಕೊಡದೇ ಇದ್ದರೂ ನೀನು ನನಗೆ ಕೊಡಬೇಕಾದದ್ದನ್ನು ಕೊಡದೆ ಉಳಿಯಲಿಲ್ವಲ್ಲ. ಅರ್ಥಾತ್ ಮಯಿ ನಿರುಪಮಂ ಸ್ನೇಹಂ ಪ್ರಕುರುಷೆ ಯತ್ ಪ್ರಕುರುಷೆ, ನನಗೆ ನಿರುಪಮ ಅಂತಂದರೆ ಯಾವುದಕ್ಕೂ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಅನುಪಮವಾದ ಸ್ನೇಹವನ್ನು ಕೊಟ್ಟಿದ್ದಿ. ಜಗತ್ತಿನಲ್ಲಿ ಸ್ನೇಹ ಭಾವದ ಎತ್ತರ ಹೇಗಿದೆ ಅಂತಂದರೆ, ನೀವು ನಿಮ್ಮ ಮಕ್ಕಳ ಜೊತೆಯಲ್ಲಿಯೂ ನೀವು ಅದನ್ನು ಅನುಭವಿಸಬಹುದು, ನಿಮ್ಮ ಸಮಾನ ಸ್ಕಂದರಾದವರಲ್ಲಿಯೂ ನೀವು ಅನುಭವಿಸಬಹುದು, ದೇವರಲ್ಲಿಯೂ ಅದನ್ನೇ ಅನುಭವಿಸಬಹುದು. ಅದಕ್ಕೆ ಭಕ್ತಿಯಲ್ಲಿ ಬೇರೆ ಬೇರೆ ವಿಧ ಹೇಳ್ತಾರಲ್ಲ, ನವವಿಧ ಭಕ್ತಿಯಲ್ಲಿ ದಾಸ್ಯ, ವಂದನ, ಪಾದ ಸೇವನೆ ಇದ್ದಾಗೆ ಸಖ್ಯವೂ ಒಂದು ಭಕ್ತಿ. ಅರ್ಜುನ ಮತ್ತು ಕೃಷ್ಣರ ನಡುವೆ ಇದ್ದಂತಹ ಆ ಸಂಬಂಧಕ್ಕೆ ಯಾವ ಹೆಸರು ಹೇಳಿದ್ದೇವೆ? ಮೈತ್ರಿ ಅಂತಲೇ ಅಲ್ವೇ ಹೇಳಿದ್ದು. ರಾಮನಿಗೆ ಮತ್ತು ಸುಗ್ರೀವನಿಗೆ ಇದ್ದಂತಹ ಸಂಬಂಧಕ್ಕೆ ಏನು ಹೇಳಿದ್ದೇವೆ? ಮೈತ್ರಿ ಅಂತಲೇ ಅಲ್ವೇ? ಹಾಗಾದರೆ ಇಲ್ಲಿ ಹೇಳ್ತಾರೆ, ಮಯಿ ಅನುಪಮವಾದ ಸ್ನೇಹವನ್ನು ಕೊಟ್ಟಿಯಲ್ಲ ತಾಯೇ, ಕುಪುತ್ರೋ ಜಾಯೇತ, ನನ್ನಂತಹ ಮಗ ಹುಟ್ಟಬಹುದಮ್ಮ, ಆದರೆ ನಿನ್ನಂತಹ ತಾಯಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಕೆಟ್ಟ ತಾಯಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಅಂತಂದರೆ ನಿನ್ನಂತನೇ ಇರ್ತಾರೆ. ಜಗತ್ತಿನ ತಾಯಂದಿರನ್ನೆಲ್ಲ ಅವರಲ್ಲಿ ಅನುಪಮ ಅಂತ ಹೇಳ್ತಾ ಇದ್ದಾರೆ. ಅದು ಶಂಕರರ ಕೊಡುಗೆ. ತಾಯಿ ಅಂತಂದರೆ ಅನುಪಮ ಅಂತ ಹೇಳ್ತಾರೆ. ಏನು ಅದ್ಭುತವಾದ ಚಿಂತನೆ ಅದು! ತಾಯ್ತನ ಅಂತಂದರೆ ಅದ್ಭುತವಾದಂತಹ ಭಾವವನ್ನು ಕೊಡ್ತಾರೆ. ಇಡೀ ಸ್ತೋತ್ರದಲ್ಲಿ ದೇವಿ ಅಂತಂದರೆ ಮಾತೃಸ್ವರೂಪಿಣಿಯಾಗಿ ಕಂಡಿದ್ದಾರೆ. ಅವರ ಮಾತೃಸ್ವರೂಪಿಣಿಯಾಗಿ ಆ ತಾಯಿಯನ್ನು ಕಂಡು ಹೇಳಿದಂತಹ ಸ್ತೋತ್ರಗಳಿಗೆ ತುದಿ ಮೊದಲಿಲ್ಲ, ಬೇಕಾದಷ್ಟಿದೆ. ಅದರಲ್ಲಿ ಇದು ಒಂದು ಉಚ್ಛ್ರಾಯವಾದಂತಹ ಶೃಂಖಲೆಯ ತುತ್ತ ತುದಿ ಇದು. ಹಾಗಾಗಿ ಮಯಿ ನಿರುಪಮಂ ಯತ್ ಪ್ರೇಮ ಕುರುಷೆ ಯತ್ ಸ್ನೇಹಂ ಕುರುಷೆ, ಇಂತಹ ಸ್ನೇಹವನ್ನು ಕೊಟ್ಟಿಲ್ಲ, ನನ್ನಂಥವನಿಗೆ ಇಂತಹ ಸ್ನೇಹ ಕೊಟ್ಟೆ, ನಾನು ನಿನ್ನ ಮಕ್ಕಳಲ್ಲ, ವಿರಲ ತರಲಹ, ನಾನು ಕೊನೆಯ ದಾರಿಯಲ್ಲಿದ್ದವನು, ಕೊನೆಯ ಸಾಲಿನಲ್ಲಿದ್ದವನು. ಅವರಿಗೆಲ್ಲ ಎಷ್ಟು ಕೊಟ್ಟಿರ್ಬೋದು, ನನಗೆ ಇಷ್ಟು ಸಿಕ್ಕಿದೆ. ಇದು ಒಂದು ಅರ್ಥ. ಆದರೆ ಇದಕ್ಕಿಂತ ಮಿಗಿಲಾಗಿ ಯಾರನ್ನೂ ನೀನು ತಾಯ್ತನದ ನೆಲೆಯಲ್ಲಿ ಯಾರನ್ನೂ ಕೂಡ ಮೇಲೆ ಕೆಳಗೆ ಎನ್ನುವ ಆ ಭೇದ ಭಾವ ಮಾಡದೆ ಕಾಪಾಡ್ತಾ ಇದೆಯಾ. ಹಾಗಾಗಿ ನಮ್ಮಲ್ಲಿ ನೋಡಿ, ಸನಾತನ ಧರ್ಮ ಯಾಕೆ ಈಗ ನಮ್ಮಲ್ಲಿ ಈ
ಕರ್ನಾಟಕ ಇರ್ಬೋದು, ಭಾರತದಲ್ಲಿರ್ಬೋದು, ಆ ಧರ್ಮದ ಬಗ್ಗೆ ಒಂದಷ್ಟು ಅವಹೇಳನಗಳು ಇತ್ಯಾದಿಗಳನ್ನು ಮಾಡುವವರನ್ನೆಲ್ಲ ನೋಡ್ತಾ ಇದ್ದೇವೆ, ನಮ್ಮ ಸುತ್ತಮುತ್ತ ನಡೀತಾ ಇದೆ. ಆದರೆ ನಾವು ಯಾರನ್ನು ಬುದ್ಧಿವಂತರು ಅಂತ ನಾವು ಹೊರದೇಶದವ್ರನ್ನ ಗುರುತಿಸ್ತಾ ಇದ್ದೇವೋ ಅವ್ರು ಯಾಕೆ ಕೃಷ್ಣ ಕಾನ್ಷಿಯಸ್ಸಿಗೆ ಸರೆಂಡರ್ ಆಗೋದು? ಅವ್ರು ಯಾಕೆ ರಾಮನ ಆರಾಧನೆಯಲ್ಲಿ ಶ್ರೇಷ್ಠತೆ ಇದೆ ಅಂತ ಹೇಳೋದು? ಅಂದರೆ ಏನರ್ಥ? ರಾಮನಿರಲಿ, ಕೃಷ್ಣನಿರಲಿ, ತಾಯಿಯಾದಂತಹ ದುರ್ಗೆ ಇರಲಿ, ಅವರು ಕೊಡುವಂತಹ ಸಂಸ್ಕಾರ ಅದು ದೇಹ ಸಂಸ್ಕಾರ ಅಲ್ಲ, ಅದು ಭಾವ ಸಂಸ್ಕಾರ. ಆ ಭಾವ ಸಂಸ್ಕಾರವನ್ನು ಈ ಶ್ಲೋಕ ನಮಗೆ ಮತ್ತೆ ಮತ್ತೆ ಮೊಗೆದು ಕೊಡ್ತದೆ. ಶಂಕರರ ಸ್ತೋತ್ರಗಳೇ ಹಾಗೆ. ಅದು ಒಬ್ಬರು ಹೇಳಿದರು, ಶಂಕರ ಅಂತಂದರೆ ಶಂ ಕರೋತಿ ಇತಿ ಶಂಕರ ಅಂತ ಒಂದು ಹೆಸರು. ನಮ್ಮ ಶ್ರೀ ಸಂಸ್ಥಾನವೇ ಹೇಳಿದ ಮಾತು ಅಂತ ಅಂದ್ಕೊಳ್ತೇನೆ. ಶಂಕರ ಅಂತಂದರೆ ಶಂ ಕರೋತಿ, ಒಳ್ಳೇದು ಮಾಡ್ತಾನೆ ಅಂತ ಅಷ್ಟೇ ಅಲ್ಲ, ಸಂಸ್ಥಾನದಿಂದ ಬಂದ ಮಾತು ಅಂತ ಅಂದ್ಕೊಳ್ತೇನೆ. ಶಂ ಕರಹ, ಒಳ್ಳೆ ಕೈ ಇದ್ದವನು ಶಂಕರ ಅಂತ. ಒಳ್ಳೆ ಕೈ ಇದ್ದವನು ಶಂ ಕರಹ, ಒಳ್ಳೆ ಕೈ ಇದ್ದವನು ಅವನು ಶಂಕರ ಆಗ್ತಾನೆ. ಅರ್ಥಾತ್ ಶಂಕರ, ಶಂಕರ, ಎಂತೆಂತಹ ಸ್ತೋತ್ರಗಳು ಬಂದಿದ್ದಾವೆ. ಕೈ ಎಷ್ಟು ಅದ್ಭುತ ಇರಬಹುದು. ಕೈಯ ತುದಿಯಲ್ಲಿ ಇರುವಂತಹ ಲೇಖನಿಯಲ್ಲಿ ಅಕ್ಷರ ರೂಪದಲ್ಲಿ ಅದು ಹಾಗೆ ಬರೆಯಲ್ಪಡಬೇಕು ಅಂತಂದರೆ ಭಾವ ಎಷ್ಟು ದೊಡ್ಡದಿರಬೇಕು. ಇವುಗಳು ಇಲ್ಲದೆ ಹೋದರೆ ಇವತ್ತು ನಮ್ಮ ಭಕ್ತಿ ಪರಂಪರೆ ಎನ್ನುವುದು ಈ ಉಚ್ಛ್ರಾಯಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂತಹ ಭಕ್ತಿ ಪರಂಪರೆಯ ಸ್ತೋತ್ರವಿದು. ಹಾಗಾಗಿ 3 ಶ್ಲೋಕಗಳಲ್ಲಿ ಕುಪುತ್ರೋ ಜಾಯೇತ ಅಂತ ಹೇಳಿ ಕೊನೆಯ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಕೊಟ್ಟರು ಅವರು. ಏನಂತಂದರೆ, ನೀನು ಎಲ್ಲರನ್ನೂ ಸ್ನೇಹ ಭಾವದಲ್ಲಿ ನೋಡ್ತಿ, ಹಾಗಾಗಿಯೇ ತಾಯಿಯ ಸ್ನೇಹಕ್ಕೆ, ಪ್ರೇಮಕ್ಕೆ, ಮಮತೆಗೆ, ವಾತ್ಸಲ್ಯಕ್ಕೆ, ಕರುಣೆಗೆ ತುದಿ ಮೊದಲಿಲ್ಲ. ಆ ಭಾವ ಜಗತ್ತೇ ಅದ್ಭುತವಾದದ್ದು. ಹಾಗಾಗಿಯೇ ಆ ಭಾವ ಜಗತ್ತಿನ ಬಿಂಬವಾಗಿ ಆ ಭಾವ ಮೂರ್ತ ಸ್ವರೂಪದಲ್ಲಿ ಗರ್ಭವಾದರೆ ಆ ಭಾವ ವಿಸ್ತಾರವಾದಾಗ ಆ ಗರ್ಭ ಅಂಬುಧಿಯಾಗ್ತದೆ, ಸಾಗರವಾಗ್ತದೆ. ಆ ಸಾಗರದಿಂದ ನಾವು ಹೇಗೆ ಮುತ್ತುರತ್ನಗಳನ್ನೆಲ್ಲ ಹೊರಗೆ ತೆರೆಯುವುದಕ್ಕೆ ಸಾಧ್ಯವೋ, ಈ ಸಾಗರದಿಂದ, ತಾಯಿತನದ ಗರ್ಭವೆನ್ನುವ ಸಾಗರದಿಂದ ಜಗತ್ತಿನಲ್ಲಿ ಒಬ್ಬ ದೇವ ಹೇಗೆ ಸೃಷ್ಟಿ ಮಾಡಬಲ್ಲನೋ ಹಾಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ಅದು ಹೊಂದುತ್ತದೆ. ಜಗತ್ತಿನಲ್ಲಿ ಸರ್ಜನಶೀಲವಾದಂತಹ ಶಕ್ತಿಗೆ ತಾಯ್ತನ ಅಂತ ಹೆಸರಲ್ವೇ? ಆ ತಾಯ್ತನವನ್ನು ಇಲ್ಲಿ ಹೇಳ್ತಾರೆ. ಅದರಿಂದ ಜಗತ್ತಿನಲ್ಲಿ ಎಲ್ಲ ಮಕ್ಕಳು ಒಳ್ಳೆಯವರೇ. ಯಾಕೆ ಹೇಳಿ? ಒಬ್ಬಳ ತಾಯಿ ಇದ್ದಾಳಲ್ಲ, ಅದಕ್ಕೋಸ್ಕರ ಒಳ್ಳೆಯವರು. ಜಗತ್ತಿಗೆ ಅವನು ಕೆಟ್ಟವನಿರ್ಬೋದು, ತಾಯಿ ಯಾವತ್ತಾದರೂ ತನ್ನ ಮಗನ ಬಿಟ್ಟುಕೊಡ್ತದೆ ಅಂತ ಕೇಳಿದ್ರಿಲ್ಲ. ಅಂದರೆ ಜಗತ್ತಿನ ಎಲ್ಲ ಮೂಲಗಳಲ್ಲಿರುವ ಎಲ್ಲ ಮಕ್ಕಳೂ ಒಳ್ಳೆಯವರು, ಅವರವರ ತಾಯಿಗೆ ಎನ್ನುವ ಭಾವ ಪ್ರಪಂಚದ ವಿಸ್ತಾರವನ್ನು ಪೂಜ್ಯ ಶಂಕರರು ಕೊಡ್ತಾರೆ ನಮಗೆ. ಮುಂದೆ ಹೇಳ್ತಾರೆ, ಪರಿತ್ಯಕ್ತ ದೇವ ವಿವಿಧ ವಿಧ ಸೇವಾ ಕುಲತಯ ಮಯಾ ಪಂಚಾಶೀತೇರಧಿಕಮಪನೀತೆ ತು ವಯಸಿ ಇದಾನಿಂಚೇನ್ಮಾತಸ್ತವ ಯದಿ ಕೃಪಾನಾಪಿ ಭವಿತಾ ನಿರಾಲಂಬೋಲಂಬೋದರ ಜನನಿಕಂ ಯಾಮಿ ಶರಣಂ. ನೋಡಿ, ಈ ಶ್ಲೋಕ ಬಹಳ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವಾದ ಶ್ಲೋಕ. ಶಂಕರರು 32 ವರ್ಷ ಬದುಕಿದ್ರೂ ಹೇಳುವಂತಹ ಭಾವವನ್ನು ಒಂದರ್ಥದಲ್ಲಿ ಸ್ವಲ್ಪ ಹೌದೋ ಅಲ್ವೋ ಅಂತ ಕೇಳುವ ಹಾಗೆ ಮಾಡುವ ಶ್ಲೋಕ. ಅಂದರೆ ಒಂದು ಮಾತು ಬರುತ್ತೆ ಅಲ್ಲಿ ನೋಡಿ. ಆ ಮಾತು ಏನಂತಂದರೆ, ಪರಿತ್ಯಕ್ತಾ ದೇವಾ ವಿವಿಧ ವಿಧ ಸೇವಾಕುಲತಯ ಮಯಾ ಪಂಚಾಶೀತೇ ಅಧಿಕಂ ಅಪನೀತೇತು ವಯಸ್ಸಿ. ತಾಯಿ, ನನಗೀಗ 85ಕ್ಕೂ ಹೆಚ್ಚು ವರ್ಷ ಆಗಿದೆ. ಮಯಾ ಪಂಚಾಶೀತೇ ಅಧಿಕಾ ವಯಸ್ಸಿ ಅಪನೀತ. 85 ವರ್ಷಕ್ಕಿಂತಲೂ ಮಿಗಿಲಾದ ಆಯುಷ್ಯವನ್ನು ನಾನು ಹೊಂದಿಬಿಟ್ಟಿದ್ದೇನೆ, ಮುದುಕ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಶಂಕರರು. ಆ ಮುದಿತನದಲ್ಲಿ ನಾನು ವಿವಿಧ ವಿಧ ಸೇವಾ ಕುಲತಯ, ಬೇರೆ ಬೇರೆ ರೀತಿಯ ಸೇವೆಗಳನ್ನು, ಬೇರೆ ಬೇರೆ ರೀತಿಯ ಪೂಜೆ ಪುನಸ್ಕಾರಾದಿಗಳನ್ನು ಇವುಗಳನ್ನು ಮಾಡ್ತಾ ಇದ್ದಂತಹ ನಾನು
ಇವತ್ತು ಅದನ್ನೆಲ್ಲ ಬಿಟ್ಟಿದ್ದೇನಮ್ಮ, ಎಲ್ಲ ಬಿಟ್ಟಿದ್ದೇನೆ, ನಿನ್ನನ್ನು ಅನುಸರಣೆ ಮಾಡ್ತಾ ಇದ್ದೇನೆ ಹೇಳುವ ತಾತ್ಪರ್ಯ. ಪರಿತ್ಯಕ್ತಾಹ ದೇವಾಹ ಪರಿತ್ಯಕ್ತಾಹ, ಅವರನ್ನೆಲ್ಲ ಬಿಟ್ಟಿದ್ದೇನೆ. ಎಷ್ಟು ವರ್ಷ ಆಗಿದೆ ನನಗೆ? ಹೀಗೆ ಬಿಟ್ಟು ಬಿಟ್ಟು ಈಗ 85 ವರ್ಷ ಕಳೆದು ಹೋಗಿದೆ. ಅದಕ್ಕೆ ಹೇಳ್ತಾರೆ, 85 ವರ್ಷದವರೆಗೆ ನಿನ್ನ ಸೇವೆ ಮಾಡಿದ್ದೇನೆ, ಈ ಕೊನೆಯ ಕಾಲಕ್ಕೆ ಎನ್ನುವ ಭಾವ. ಇದಾನೀಂಚೆನ್ ಮಾತಃ ಯದಿ ತವ ಕೃಪಾನಾಪಿ ಭವಿತ. ಅಮ್ಮ, ಈಗ ಏನಾದರೂ ನೀನು ನನ್ನ ಮೇಲೆ ಕರುಣೆಯನ್ನು ತೋರದೆ ಹೋದರೆ, ನಿರಾಲಂಬೋ ಅಹಂ ನಿರಾಲಂಬ ಭವಿಷ್ಯಾಮಿ, ನನಗೆ ಯಾರೂ ಆಲಂಬನೆ ಇಲ್ಲ, ನನ್ನನ್ನು ಯಾರೂ ಆಲಂಬನೆ, ನನಗೆ ಆಶ್ರಯ ಕೊಡುವವರಿಲ್ಲ. ಅದಕ್ಕೆ ಹೇಳ್ತಾರೆ, ನಿರಾಲಂಬೋ ಲಂಬೋದರ ಜನನಿ, ಹೇ ಲಂಬೋದರ ವಿಘ್ನ ನಿವಾರಕನಾದ ಗಣಪತಿಯ ತಾಯಿಯಾದಂತಹ ಹೇ ಜಗದ್ದನನಿ ದುರ್ಗೆ ಪಾರ್ವತೀದೇವಿಯೇ, ಅಹಂ ಕಂ ಶರಣಂ ಯಾಮಿ, ನಾನು ಯಾರಿಗೆ ಅಂತ ಶರಣಾಗತಿ ಆಗಲಿ. ಇಷ್ಟು ದಿವಸ ನಿನ್ನ ಪೂಜೆ ಮಾಡಿದೆ, ಇಷ್ಟು ದಿವಸ ನಿನ್ನನ್ನು ಆರಾಧನೆ ಮಾಡ್ಕೊಂಡು ಬಂದೆ, ಈ ಕ್ಷಣಕ್ಕೆ ನೀನೇನಾದರೂ ಕೈ ಬಿಟ್ಟರು ನಾನು ಎಲ್ಲಿ ಹೋಗಲಿ? ಈ ಮಾತಿನಲ್ಲಿ ಶಂಕರರ ಆಯುಷ್ಯದ ಬಗ್ಗೆ ಪ್ರಶ್ನೆ ಬರುವಂಥದ್ದು ಅಂತ ಹೇಳ್ತಾರೆ. ಇಲ್ಲಿ 85 ವರ್ಷ ಅಂತ ಬರೆದಿದ್ದಾರಲ್ಲ, 32 ವರ್ಷ ಅಂತ ನಾವು ಹೇಳ್ತೀವಲ್ವ, ಹೇಗೆ ಅಂತ. ಈ ಭಾವದಲ್ಲಿ ನಾವು ಒಂದು ಸಮಾಧಾನವನ್ನು ಮಾಡಿಕೊಳ್ಬಹುದಾಗಿದ್ದು, ಶಂಕರರ ಒಟ್ಟು ಜೀವನದ ಒಂದು ಸ್ವರೂಪವನ್ನು ಗಮನಿಸುವಾಗ ನಮಗೆ ತಿಳಿದು ಬರುತ್ತೆ, ಶಂಕರಾಚಾರ್ಯರ ಅಗಾಧತೆಯನ್ನು ತಿಳಿದು ಬರುತ್ತೆ. ಮತ್ತು ಅವರಲ್ಲಿರುವಂತಹ ಒಂದು ಅತೀಂದ್ರಿಯವಾದ ಶಕ್ತಿಯೂ ಕೂಡ ಅವರ ಜೀವನದಲ್ಲಿ ಇದ್ದದ್ದನ್ನು ನಾವು ಗಮನಿಸ್ತೇವೆ, ಗುರುತಿಸ್ತೇವೆ. ಅವರ ಭಾವದ ವೃದ್ಧಿಯನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ಜಗತ್ತಿನಲ್ಲಿರುವ ನಮ್ಮಗಳನ್ನು ಕೇಂದ್ರದಲ್ಲಿಟ್ಟುಕೊಂಡು ಹೇಳಿದ ಮಾತಿನಾಗಿದೆ. ಅಂದರೆ ನಾವು ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಒಂದು ದೇವರನ್ನು ತುಂಬ ನಂಬ್ತೇವೆ. ನಾವು ಹೇಳಿದ್ದು ನಮಗಾಗಲಿಲ್ಲ ಅಂತಾದರೆ ಏನಾಗುತ್ತೆ ಅಂತಂದರೆ, ನಾನಿಷ್ಟು ಪೂಜೆ ಮಾಡಿಸಿದೆ, ನಾನಿಷ್ಟು ಜಪ ಮಾಡಿಸಿದೆ, ನಾನು ಇಷ್ಟು ಪೂಜೆ ಪುನಸ್ಕಾರಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡಿಸಿದೆ, ಆದರೂ ದೇವರು ಕೈ ಹಿಡಿಲಿಲ್ವಲ್ಲ ಎನ್ನುವಂತಹ ಒಂದು ಕೊರಗು ಕಾಣ್ತದಲ್ಲ, ಆ ಕೊರಗಿನ ಹಾಗಿದೆ. ನೀನಲ್ಲದೆ ಇನ್ಯಾರು ಕೈ ಹಿಡಿಯೋದು ಅಂತ ಕೇಳ್ತಾ ಇದ್ದಾರೆ. ಕೇಳಿದ್ರಲ್ಲಿರುವ ಭಾವ ಏನು ಅಂತಂದರೆ, ನಿನ್ನನ್ನೇ ನಂಬಿದ್ದೇನೆ ಎನ್ನುವ ಭಾವ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಒಂದಿದೆಯಲ್ಲ, ಶರಣಾಗತಿ ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಶರಣಾಗತಿಯಲ್ಲಿ ತಲ್ಲೀನತೆ ಇರಬೇಕು, ಸಮಗ್ರವಾದಂತಹ ಶರಣಾಗತಿ ಇರಬೇಕು ಅಂತ. ಶರಣಾಗತಿಯಲ್ಲಿ ನಾವು ಪರಿಪೂರ್ಣವಾಗಿರಬೇಕು. ಅದಕ್ಕೆ ನಮ್ಮಲ್ಲಿ ಹಿಂದಿನ ಕಾಲಘಟ್ಟದಲ್ಲಿ ಕಲಿಸುವ ವಿದ್ಯೆ ಹೇಗಿತ್ತು ಅಂತ ಹೇಳ್ತಾರೆ ಅಂತಂದರೆ, ವಿದ್ಯೆ ಸಾಧನವಾಗಿತ್ತಂತೆ. ಅಂದರೆ ಅದೊಂದು ಇನ್ಸ್ಟ್ರೂಮೆಂಟ್, ಇಟ್ಸ್ ಆನ್ ಎ ಇನ್ಸ್ಟ್ರೂಮೆಂಟ್, ಅದೊಂದು ಇನ್ಸ್ಟ್ರೂಮೆಂಟ್. ಆದರೆ ಅದರಿಂದ ನಾವು ಅಚೀವ್ ಮಾಡಬೇಕಾಗಿದೆ, ಅಂದರೆ ಸಾಧಿಸಬೇಕಾಗದ್ದೇನಾಗಿತ್ತು ಅಂತಂದರೆ ವಿನಯವನ್ನು ಸಾಧಿಸಬೇಕಿತ್ತು. ವಿದ್ಯೆ ಸಾಧನ, ವಿನಯ ಸಾಧ್ಯ ಅಲ್ಲ. ವಿದ್ಯೆಯಿಂದ ನಾವು ಇಷ್ಟೆಲ್ಲ ಹಣ ಸಂಪಾದನೆ ಮಾಡ್ತೀವಿ, ಇಷ್ಟೆಲ್ಲ ಕೀರ್ತಿ ಸಂಪಾದನೆ ಮಾಡ್ತೀವಿ, ವಿನಯದಿಂದ ಏನು ಸಂಪಾದನೆ ಆಗ್ತದೆ ರೀ ಅಂತ ಕೇಳಿದರೆ, ವಿನಯದಿಂದ ಏನು ಸಂಪಾದನೆ ಆಗ್ತದೆ ಅಂತ ಕೇಳಿದರೆ ಉತ್ತರ ಬಹಳ ಸುಲಭ. ತ್ರೇತಾಯುಗದಲ್ಲಿ ಕಳೆದು ಹೋದಂತಹ ರಾಮನನ್ನು ಯಾಕೆ ನಾವಿವತ್ತು ಪೀಠದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಅಂತಂದರೆ, ಅವನು ಕಲಿತ ವಿದ್ಯೆಗಲ್ಲ, ಅವನಲ್ಲಿದ್ದ ವಿನಯಕ್ಕೆ ನಾವು ಪೂಜೆ ಮಾಡೋದು. ದ್ವಾಪರದಲ್ಲಿದ್ದಂತಹ ಕೃಷ್ಣನನ್ನು ಯಾಕೆ ಹೀಗೆ ಆರಾಧನೆ ಮಾಡ್ತೀವಿ ಅಂತಂದರೆ, ಅವನು 64 ದಿವಸದಲ್ಲಿ 64 ವಿದ್ಯೆ ಕಲಿತ ಅಂತಲ್ಲ, ಅವನು ಯಾರಿಗೆ ಗೌರವ ಕೊಡಬೇಕು, ಹೇಗೆ ಗೌರವ ಕೊಡಬೇಕು ಎನ್ನುವುದನ್ನು ಅವನು ಜಗತ್ತಿನಲ್ಲೇ ಆಚರಣೆ ಮಾಡಿ ತೋರಿಸಿದ ಅಂತ ಅವನಿಗೆ ದೇವರ ಪೀಠ ಸಿದ್ಧ ಆಗಿದೆ. ವಿನಯ ನಮ್ಮನ್ನು ದೇವತ್ವದ ಎತ್ತರಕ್ಕೆ ಏರಿಸ್ತದೆ. ನಮ್ಮ ಶ್ರೀ ಸಂಸ್ಥಾನದವರನ್ನು ನಾವೇ ಇಲ್ಲೇ ಕುಳಿತು, ಶ್ರೀ ಸಂಸ್ಥಾನ ಇಲ್ಲಿ ಕುಳಿತರೆ ಒಂದು ಅರ್ಧ ಸೆಕೆಂಡ್ ಆದರೂ ನಮ್ಮನ್ನು ನೋಡಲಿ ಅಂತ ನಮಗೆ ಅನ್ನಿಸ್ತದೋ ಇಲ್ವೋ? ಯಾಕೆ ಅನ್ನಿಸ್ತದೆ? ಅವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅದು ವಿನಯಶೀಲ ದೃಷ್ಟಿ. ಆ ವಿನಯಶೀಲವಾದ ಆ ದೃಷ್ಟಿ ನಮ್ಮ ಮೇಲೆ ಪಾತವಾದರೆ, ಆ ದೃಷ್ಟಿಪಾತ ಆದರೆ ಅದೊಂದು ಏನೋ ಒಂದು ಅವ್ಯಕ್ತವಾದ ಆನಂದ, ಅದಕ್ಕಿಂತದ್ದು ಅಂತಿಲ್ಲ. ಒಂದು ಅವರ
ಬಾಯ ತುದಿಯಲ್ಲಿ ಮಿನುಗುವ ಒಂದು ನಗುವಿನ ಒಂದು ಸಣ್ಣ ಕಿರಣ ನಮಗೆ ಸೋಂಕಿದ್ರೆ ಸಾಕು ಅಂತ ಆಗ್ತದೆ, ಅಷ್ಟೇ ಸಾಕು ಅಂತ. ಇಲ್ಲಿ ಕುಳಿತು ಇಡೀ ಸಭೆಯನ್ನು ನೋಡಿ ನಗ್ತಾರೆ. ಯಾಕೆ ನಾವು ಅದನ್ನು ಅಷ್ಟು ಆಪ್ತತೆಯಿಂದ ಸ್ವೀಕಾರ ಮಾಡ್ತೀವಿ ಅಂತಂದರೆ ಅದಕ್ಕೆ ವಿನಯಶೀಲ ನಗು ಅಂತ ಹೆಸರು. ರಾಮನ ನಗುವೇ ಈ ನಗುವಿನಲ್ಲೂ ಕಾಣುತ್ತದೆ. ಆ ನಗು ಅದು ನಗುವಲ್ಲ, ಅದು ನಿಜ ಅರ್ಥದ ಮಗು ಅಂತ ಅರ್ಥ. ಮಗುವಿನ ಮುಗ್ಧತೆ ಬದುಕಿನ ಸಿದ್ಧತೆ. ಮುಗ್ಧತೆಯಲ್ಲಿದ್ದಂತಹ ಒಂದು ಪ್ರಬುದ್ಧತೆಯಲ್ಲಿಲ್ಲ ಅಂತ ತಿಳಿದವರು ಹೇಳ್ತಾರೆ. ಹಾಗಾಗಿ ಯಾವಾಗಲೂ ನಾವು ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ಒಂದು ಹೇಳಲಿಕ್ಕಿದೆ. ನಾವು ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇರುವ ಮೇಷ್ಟ್ರು, ಮನೆಯಲ್ಲಿ ತುಂಬ ಬಾಗಿಲುಗಳಿರುತ್ತೆ. ಅದರಲ್ಲಿ ಒಂದು ದೇವರಿಗೆ ಹೊಸ್ತಿಲು ಅಂತ ನಾವೊಂದು ಪೂಜೆ ಮಾಡ್ತೀವಿ, ಇಲ್ಲ ವಾಸ್ತು ಅಂತ ಹೇಳ್ತೀವಿ. ಹಳೆ ಕಾಲದ ಮನೆ, ಇವತ್ತಿನ ಮನೆಗಳಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಹಳೆ ಕಾಲದ ಮನೆಗಳನ್ನು ನೆನಪು ಮಾಡಿ ಅದರೊಳಗೆ ಹೊಸ್ತಿಲು ಪಟ್ಟಿ ಅಂತ ಹೇಳ್ತೀವಿ. ಅಲ್ಲಿ ಪ್ರತಿನಿತ್ಯ ಸಂಜೆ ದೀಪ ಹಚ್ಚಲಿಕ್ಕಿದೆ, ಅಲ್ಲೊಂದು ಗಿಂಡಿ ನೀರು ಇಡಲಿಕ್ಕಿದೆ, ಇದೆಲ್ಲ ಮಾಡ್ತೀವಿ. ಆ ದ್ವಾರ ಎಷ್ಟು ಎತ್ತರ ಇರ್ತದೆ? ನಾವಲ್ಲಿ ತಗ್ಗಿ ಹೋಗುವಷ್ಟು ಇರ್ತದೆ, ಅಷ್ಟೇ ಇರೋದು. ಉಳಿದಿದ್ದೆಲ್ಲ 6 ಫೀಟ್ 7 ಫೀಟ್ 8 ಫೀಟ್ ಇದ್ದರೆ ಇದು 4 ರಿಂದ 5 ಫೀಟ್ ಇರುತ್ತೆ. ಯಾಕೆ ಹಾಗಿಟ್ರು ಹಿಂದಿನವರು ಅಂತ ಕೇಳಿದರೆ, ನಮಗೆ ಬೇರೆ ಎಲ್ಲ ಕಲಿಸಿದ ಕೆಲವೊಮ್ಮೆ ಮರ್ತು ಹೋಗ್ತದಂತೆ, ಗುರುಗಳು ಕಲಿಸಿದ ಮರ್ತು ಹೋಗ್ತದೆ ಅಂತಾಯಿತು. ವಿನಯದ ಪಾಠ. ಹಾಗಾಗಿ ಇದು ವಿನಯದ ಪಾಠ ಕಲಿಸ್ಲಿಕ್ಕಿರುವ ಪ್ರಧಾನ ಬಾಗಿಲು ಅಂತ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಿ. ಪ್ರಧಾನ ಬಾಗಿಲು. ಪ್ರಧಾನ ಬಾಗಿಲಲ್ಲಿ ನೀವು ತಲೆ ಎತ್ತು ಹೋದರೆ ನಿಮ್ಮ ತಲೆ ಆ ಬಾಗಿಲಿಗೆ ಹೊಡಿತದೆ. ಆಗ ನೆನಪಾಗ್ತದೆ, ಓ ಬಾಗಿಲಿಗೆ ಹೊಡಿತದಲ್ಲ ತಲೆ, ಹಾಗೆ ತಗ್ಗಿ ಹೋಗಬೇಕು. ಎಲ್ಲಿ ಪ್ರಾಧಾನ್ಯ ಇದೆಯೋ, ಎಲ್ಲಿ ಗುರುಪೀಠ ಇದೆಯೋ, ಎಲ್ಲಿ ಹಿರಿಯರಿದ್ದಾರೋ, ಎಲ್ಲಿ ಸತ್ವ ಇದೆಯೋ, ಎಲ್ಲಿ ತತ್ವ ಇದೆಯೋ ಅಲ್ಲಿ ತಲೆಬಾಗಬೇಕು. ಅದೇ ವಿನಯ. ವಿದ್ಯೆಯಿಂದ ಕಲಿಯಬೇಕಾದದ್ದು ಈ ವಿನಯವನ್ನು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತಂದರೆ, ನಿರಾಲಂಬೋ ಲಂಬೋದರ ಜನನಿ ಕಮ್ಯಾಮಿ ಶರಣಂ. ನೀನೇನಾದರೂ ಕೈ ಬಿಟ್ಟರೆ ನಾನು ಯಾರಿಗೆ ಶರಣಾಗತಿ ಆಗಲಿ ಎನ್ನುವ ಶರಣಾಗತಿಯ ಭಾವ. ಆ ಶರಣಾಗತಿ ಭಾವವನ್ನು ರೂಢಿಸಿಕೊಳ್ಬೇಕು. ಭಗವದ್ಗೀತೆಯಲ್ಲಿ ತುಂಬ ಕಡೆಗಳಲ್ಲಿ ಕೃಷ್ಣ ಅರ್ಜುನನಿಗೆ ನೇರವಾಗಿ ಹೇಳ್ತಾನೆ, ನೀನು ಮಾಮನುಸ್ಮರ ಯುದ್ಧಚ, ನನ್ನನ್ನು ನೆನಪು ಮಾಡ್ಕೋ, ನನಗೆ ನೀನು ಸಂಪೂರ್ಣ ಶರಣಾಗತಿಯಾಗು, ಯುದ್ಧ ಮಾಡು, ನೀನು ಗೆಲ್ತೀಯ. ಅದನ್ನೇ ಹೇಳೋದು. 2ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಅಲ್ಲಲ್ಲಿ ಇದನ್ನು ಹೇಳ್ಕೊಂಡು ಹೋಗ್ತಾನೆ. ನೀನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಎಲ್ಲ ಬಿಟ್ಟು ಮಾಂ ಶರಣಂ ವ್ರಜ, ನನಗೆ ಶರಣಾಗತಿಯಾಗು ಅಂತ ಹೇಳ್ತಾನೆ. ಶರಣಾಗತಿಯ ಸ್ವರೂಪವನ್ನು ಹೇಳ್ತಾನೆ. ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ವಿಶ್ವರೂಪವನ್ನು ತೋರಿಸಿ ಆಮೇಲೆ ಹೇಳ್ತಾನೆ, ನೀ ನನಗೆ ಶರಣಾಗತನಾಗು. ಯಾಕೆ ಅಂತಂದರೆ ಶರಣ್ಯನಾದಂತಹ ನಿಮ್ಮ ಅನುಕೂಲಕ್ಕೆ ಬೇಕಾಗಿ ಈಗಾಗಲೇ ಇವರನ್ನೆಲ್ಲ ಕೊಂದು ಮುಗಿದಿದೆ, ನೀನು ನಿಮಿತ್ತ ಮಾತ್ರ ಅಂತ ಹೇಳ್ತಾನೆ. ಅದನ್ನೇ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಮುಂದೆ ಶ್ವಪಾಕೋ ಜಲ್ಪಾಕೋ ಭವತಿ ಮಧುಪಾಕೋಪಮಗಿರಾ ನಿರಾತಂಕೋ ರಂಕೋ ವಿಹರತಿ ಚಿರಂಕೋಟಿ ಕನಕೈಃ ತವಾಪರ್ಣೆ ಕರ್ಣೆ ವಿಶತಿ ಮನುವರ್ಣೆ ಫಲಮಿದಂ ಜನಃ ಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ. 6ನೇ ಶ್ಲೋಕ. ಈ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ ಏನಂತಂದರೆ, ಶ್ವಪಾಕೋ ಶ್ವಪಾಕಃ ಜಲ್ಪಾಕಃ ಮಧುಪಾಕೋಪಮಗಿರಾ ಭವತಿ ನಿರಾತಂಕಃ ರಂಕಃ ವಿಹರತಿ ಚಿರಂ ಕೋಟಿ ಕನಕೈಃ. ನಿನ್ನ ತವ ಅಪರ್ಣೆ, ಹೇ ಅಪರ್ಣೆ, ತವ ಕರ್ಣೆ ಇದಂ, ನಿನ್ನ ನಾಮವೇನಾದರೂ, ನಿನ್ನ ಅನುಗ್ರಹವೇನಾದರೂ ನಮ್ಮ ಮೇಲಾದರೆ ಶ್ವಪಾಕೋ ಜಲ್ಪಾಕೋ ಭವತಿ. ಅವ್ರು ಹೇಳ್ತಾ ಇದ್ದಾರೆ ಏನಂತಂದರೆ, ಒಬ್ಬ ಮೂರ್ಖ ಚಾಂಡಾಲನಾದವನು ಕೂಡ ಒಳ್ಳೆಯ ಜಲ್ಪಾಕಃ, ಒಳ್ಳೆಯವನಾಗ್ತಾನೆ, ಒಳ್ಳೆಯ ಮಾತನಾಡುವವನಾಗಬಹುದು. ಶ್ವಪಾಕಃ ಅಂತಂದರೆ ಚಾಂಡಾಲ ಅಂತ. ಅಂದರೆ ಶಬ್ದಾರ್ಥ ನಿಮಗೆ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಾಯಿಯನ್ನು ಅಥವಾ ನಾಯಿಯ ಹೊಲಸನ್ನು ತಿನ್ನುವವನು ಎನ್ನುವ ಅರ್ಥದಲ್ಲಿ ಆ ಚಾಂಡಾಲತ್ವವನ್ನು ಹೇಳ್ತಾರೆ ನಮ್ಮಲ್ಲಿ.
ಚಾಂಡಾಲ ಎನ್ನುವ ಶಬ್ದವನ್ನು ಬಳಸ್ತೇವೆ. ಅದಕ್ಕೆ ಮೂರ್ಖನಾದಂತಹ ಚಾಂಡಾಲನು ಕೂಡ ಮಧುಪಾಕೋಪಮಗಿರಾಜಲ್ಪಾಕೋ ಭವತಿ. ಮಧುಪಾಕ ಅಂತಂದರೆ ಜೇನಿನಷ್ಟೇ ಸವಿಯಾದ ಮಾತನಾಡುವವನಾಗ್ತಾನೆ. ಯಾವಾಗ ಆಗ್ತಾನೆ? ನಿನ್ನ ಅನುಗ್ರಹದಿಂದ ಆಗ್ತಾನೆ, ತಾಯಿಯ ಅನುಗ್ರಹದಿಂದ. ಏನಕ್ಕೆ ಏನೂ ಆಗಬಹುದು ಎನ್ನುವ ಅರ್ಥದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ನಿರಾತಂಕಃ ರಂಕಃ ಚಿರಂ ಕೋಟಿ ಕನಕೈಃ ವಿಹರತಿ. ರಂಕಃ ಏನೂ ಇಲ್ಲದವನು, ರಂಕ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನು ಚಿರಂ ಕೋಟಿ ಕನಕೈಃ ವಿಹರತಿ. ನಿನ್ನ ಅನುಗ್ರಹ ಸಿಕ್ಕಿತು ಅಂತಾದರೆ ಏನೂ ಇಲ್ಲದವನು ಆಗರ್ಭ ಶ್ರೀಮಂತನಾಗಬಲ್ಲ. ನಿರಾತಂಕಃ ರಂಕಃ ವಿಹರತಿ. ಯಾವಾಗ ಮಂತ್ರದ ಅಕ್ಷರ ತವಾಪರ್ಣೆ ಕರ್ಣೆ ವಿಶತಿ ಮನುವರ್ಣೆ ಫಲಮಿದಂ ಜನಃ ಕೋ ಜಾನೀತೆ ಜನನಿ ಜಪನೀಯಂ ಜಪವಿಧೌ. ಅದಕ್ಕೆ ಹೇಳಿದ್ರು ಏನಂತಂದರೆ, ನಿನ್ನ ಎಲ್ಲ ವಿಧವಾದ ನಿನ್ನ ಸ್ತುತಿಗಳು, ನಿನ್ನ ನಾಮವ್ಯಾಹರಣಗಳು, ಇವುಗಳೆಲ್ಲವುಗಳಿಂದ ಸಿದ್ಧವಾಗಬಹುದಾದಂತಹದ್ದಿದು. ಆದ್ದರಿಂದ ನೀನು ನಮ್ಮ ಅನುಗ್ರಹಕಾರಕಳಾಗಿದ್ದಿ. ನಿನ್ನಿಂದ ನಾವೆಲ್ಲ ಅನುಗೃಹೀತರಾಗಿದ್ದೇವೆ. ನೀನು ನಮ್ಮನ್ನೆಲ್ಲ ಪಾಲಿಸುವಂತಹ ಮಹಾಶಕ್ತಿಯಾಗಿದ್ದಿ. ಹಾಗಾಗಿ ನಿನ್ನ ಒಂದು ಅಕ್ಷರದ ಶ್ರವಣದ ಫಲವಾಗಿ ಇದೆಲ್ಲ ಸಿದ್ಧವಾಗತ್ತೆ. ಅಂತಹ ಸಿದ್ಧಿ ಸಾಧ್ಯವಾಗುವಂತಹ ಯೋಗ್ಯತೆ ತಾಯಿ ನಿನ್ನದ್ದು. ಅದನ್ನು ಪಡೆದುಕೊಳ್ಳುವಂತಹ ಬದ್ಧತೆ ನನಗೆ ಬೇಕಾಗಿದೆ ಎನ್ನುವುದನ್ನು ಹೇಳ್ತಾರೆ. ಇಂತಹ ಮನುಷ್ಯ ಈ ರೀತಿಯಲ್ಲಿ ಆ ತಾಯಿಯನ್ನು ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಳ್ಳುವವರು ಎಷ್ಟು ಜನ ಇದ್ದಾರೆ ಎನ್ನುವುದು ಪ್ರಶ್ನೆ ಆಗಿದೆ. ಹೀಗೆ ತಾಯಿಯನ್ನು ಯಾವಾಗ ಸಿದ್ಧವಾಗುತ್ತೆ ಹೀಗೆ ತಿಳಿದುಕೊಳ್ಳೋದು ಅಂತಂದರೆ, ಸಂಪೂರ್ಣ ಶರಣಾಗತಿಯಲ್ಲಿ ಮಾತ್ರ ಇದು ಸಿದ್ಧವಾಗುತ್ತೆ. ಇದನ್ನು ಹೇಳಿದರು. ಹಾಗೆ ಹೇಳಿ ಚಿತಾಭಸ್ಮ, ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು. ಚಿತಾಭಸ್ಮಾಲೇಪೋ ಗರಲಮಶನಂ ದಿಕ್ಪಟಧರಃ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲಿ ಭೂತೇಶೋ ಭಜತಿ ಜಗದೀಶೈಕಪದವೀಂ ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಟಿ ಫಲಮಿದಂ. ಶಂಕರರು ಹೇಳ್ತಾರೆ, ನಿನ್ನ ಅನುಗ್ರಹದಿಂದ ಈಶ್ವರ ಜಗದೀಶ್ವರನಾದ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಹೇಗಿದ್ದ ಅಂತ ಹೇಳ್ತಾರೆ. ಇದು ಕಾವ್ಯಾತ್ಮಕವಾದ ಭಾಷೆ, ಇದಕ್ಕೆ ಟೋನ್ ಅಂತ ಹೇಳ್ತೀವಿ. ಕಾಳಿದಾಸನು ಇಂಥದ್ದನ್ನು ಹೇಳ್ತಾನೆ. ಏನು ಹೇಳ್ತಾರೆ ಅಂತಂದರೆ, ಈಶ್ವರ ಹೇಗಿದ್ದಾನೆ? ಚಿತಾಭಸ್ಮಾಲೇಪ. ಅವನು ಧರಿಸೋದು ಶವ ದಹನವಾದಂತಹ ಯಾವ ದೇಹ ಇದೆ ಅದರಿಂದ ಸಿದ್ಧವಾದ, ಶವದಿಂದ ಸಿದ್ಧವಾದ ಬೂದಿ, ಭಸ್ಮ. ಸಂಸ್ಕೃತದಲ್ಲಿ ಭಸ್ಮ, ಕನ್ನಡದಲ್ಲಾದರೆ ಬೂದಿ. ಅದನ್ನು ಧರಿಸ್ತಾನೆ. ಚಿತಾಭಸ್ಮಾಲೇಪ. ಬೇರೆ ಏನಿಲ್ಲ ಅವನಿಗೆ ಧರಿಸೋದಕ್ಕೆ. ಯಾವ ಒಳ್ಳೆಯ ಕ್ರೀಮು ಇಲ್ಲ, ಏನಿಲ್ಲ. ಅವನು ಧರಿಸೋದೇನು ಅಂತಂದ್ರೆ ಇಷ್ಟೇ ಧರಿಸೋದು, ಚಿತಾಭಸ್ಮಾಲೇಪ. ಆಮೇಲೆ ಅಶನಂ, ಊಟ ಮಾಡಲಿಕ್ಕೆ ಮೃಷ್ಟಾನ್ನ ಭೋಜನ ಇದೆಯಾ ಅಂತ ಕೇಳಿದರೆ ಗರಲಂ ಅಶನಂ, ಗರಲಂ ಅಶನಂ ಅಂದರೆ ಏನರ್ಥ? ಅವನು ವಿಷವನ್ನು ಕುಡಿದವನು. ಎಲ್ಲ ಅಮೃತವಾಗಿದೆ ಅಂತ ಅಂದ್ಕೊಂಡು ಅಮೃತ ಕುಡಿಯೋದಕ್ಕೆ ಬಂದರೆ ಇವನು ವಿಷ ಕುಡಿದವನು. ಗರಲಂ ಅಶನಂ. ದಿಕ್ಪಟಧರ, ಹಾಕ್ಲಿಕ್ಕೆ ಒಳ್ಳೆ ಬಟ್ಟೆ ಇದೆಯಾ ಅಂತ ಕೇಳಿದರೆ ದಿಗಂಬರ, ಬಟ್ಟೆ ಇಲ್ಲ. ಒಮ್ಮೆ ಗಜಚರ್ಮವನ್ನು ಸುತ್ತಕೊಂಡಿದ್ದಂತೆ ಈಶ್ವರ. ಒಬ್ಬ ಕವಿ ಬರೀತಾನೆ, ಗಜಚರ್ಮವನ್ನು ಸುತ್ತಕೊಂಡು ಅದಕ್ಕೆ ಹಾವನ್ನು ಸುತ್ತಕೊಂಡಿದ್ದ. ಬೆಲ್ಟ್ ಅಂತ ಹಾಕ್ಕೊಳ್ತೀವಲ್ಲ, ಅವನಿಗೆ ಹಾವೇ ಬೆಲ್ಟ್, ಬೇರೆ ಇಲ್ಲ ಅವನಿಗೆ. ಹಾಗೆ ಸುತ್ತಕೊಂಡಿದ್ದ. ಹಾಗೆ ಸುತ್ತಕೊಂಡು ಕೈಲಾಸದಲ್ಲಿ ಕುಳಿತುಕೊಂಡಿದ್ದಾನೆ. ಆ ಕಡೆಯಲ್ಲಿ ಸುಬ್ರಹ್ಮಣ್ಯ ಬಂದ. ಸುಬ್ರಹ್ಮಣ್ಯ ಯಾರು? ಮಯೂರ ವಾಹನ. ಈ ಕಡೆಯಿಂದ ಗಣಪತಿ ಬಂದ, ಮೂಷಕ ವಾಹನ. ಮತ್ತೊಂದು ಕಡೆಯಿಂದ ಅವನ ಹೆಂಡತಿ, ಅವಳು ದುರ್ಗೆ ತಾಯಿ ಬಂದಳು. ಅವಳು ಯಾರು ಅಂತಂದರೆ ಸಿಂಹವಾಹಿನಿ, ಇಲ್ಲ ವ್ಯಾಘ್ರವಾಹಿನಿ, ಸಿಂಹವಾಹಿನಿ ಅಂತ ಪ್ರಸಿದ್ಧ. ಇವರೆಲ್ಲ ಬಂದರು. ಹಾವಿಗೆ ಭಯ ಆಯ್ತಂತೆ. ಎಲ್ಲ ಕಡೆಯಿಂದ ಅಟ್ಯಾಕ್ ಆದಾಗ ಆಯಿತು. ಹಾವು ಅಲ್ಲಿಂದ ಓಡಿತು. ಓಡಿದ ಹೊಡೆತಕ್ಕೆ ಇವನ ಧರಿಸಿದ್ದ ಚರ್ಮಾಂಬರ ಬಿಚ್ಚೋಯ್ತು. ಎಲ್ಲ ನೆಗೆಯಾಡುವುದಕ್ಕೆ ಆರಂಭ ಮಾಡಿದ್ರಂತೆ. ಅದಕ್ಕೆ ಕವಿ ಹೇಳ್ತಾನೆ, ಹಾಗೆ ದಿಗಂಬರನಾಗಿ ಲೋಕದಲ್ಲಿ
ಸುಮುಹೂರ್ತನಾದಂತಹ ಆ ಪರಮೇಶ್ವರ ಪಾತುವಹ ನಿಮ್ಮನ್ನೆಲ್ಲ ಕಾಪಾಡಲಿ ಅಂತ. ದಿಕ್ಪಟಧರ, ದಿಗಂಬರ ಅವನಲ್ಲಿ ಏನಿಲ್ಲ. ಆಮೇಲೆ ಜಟಾಧಾರಿ, ಧಾರಣೆ ಮಾಡಲಿಕ್ಕೆ ಒಂದು ಒಳ್ಳೇದಿದೆಯೋ ಅಂತ ಕೇಳಿದರೆ ಜಟೆಯನ್ನೇ ಕಟ್ಕೊಂಡಿದ್ದಾನೆ, ಜಟಾ ಜೂಟಧರ ಅಷ್ಟೇ ಇರೋದು. ಭುಜಗಪತಿಹಾರಿ ಕಂಠೆ, ಎಲ್ಲ ಕಂಠದಲ್ಲಿ. ಈಗ ವಿಷ್ಣುವಿನಲ್ಲಿ ಹೋದರೆ ಕೌಸ್ತುಭ ಮಣಿ ಇದೆ ಎದೆಯಲ್ಲಿ, ಬೇಕಾದಷ್ಟು ವಜ್ರವೈಡೂರ್ಯ ಇದೆ, ಭಾಳ ಶ್ರೀಮಂತಿಕೆ ಇದೆ. ಶಿವನಲ್ಲಿ ಏನಿದೆ? ಜಟಾಧಾರಿ ಕಂಠೆ ಭುಜಗಪತಿಹಾರಿ. ಏನಿದೆ? ಸರ್ಪವನ್ನು ಸುತ್ತಕೊಂಡಿದ್ದಾನೆ, ಸೊಂಟಕ್ಕೂ ಅದೇ ಕಂಠಕ್ಕೂ ಅದೇ, ಎಲ್ಲ ಕಡೆ ಅದೇ. ಪಶುಪತಿ, ಯಾರನ್ನು ಕಾಪಾಡ್ತಾನೆ? ವಿಷ್ಣು 3 ಲೋಕವನ್ನು ಕಾಪಾಡ್ತಾನೆ, ಎಲ್ಲ ದೇವಾನುದೇವತೆಗಳಿಗೆ ಒಡೆಯ ಅಂತ. ಆದರೆ ಇವನು ಯಾರನ್ನು ಕಾಪಾಡ್ತಾ ಇದ್ದ? ಇವನು ಪಶೂನಾಂ ಪತಿ, ಪಶುಪತಿ. ಅಲ್ಲಿದ್ದಂತಹ ಒಂದು, ಅದಕ್ಕೂ ಕೆಲವರು ಕವಿಗಳು ಹೇಳೋದಿದೆ, ಮುದಿಯತ್ತು ಅಂತ. ಅವನ ನಂದಿ ವಾಹನನಲ್ವಾ ನಂದಿಕೇಶ್ವರ, ಅವನ ಎತ್ತು ಪಾಪ ಮುದಿಯತ್ತು, ಭಾಳ ವೇಗವಾಗಿ ಹೋಗ್ಲಿಕ್ಕೂ ಆಗೋದಿಲ್ಲ ಅಂತ ಅದರಿಂದ ಕವಿಗಳು ಆಡಿಕೊಳ್ಳೋದನ್ನು ನಾವು ಕೇಳ್ತೇವೆ. ಈಶ್ವರ ಅಂತಂದರೆ ಎಲ್ಲರಿಗೂ ಸಂತೋಷ. ಅದಕ್ಕೋಸ್ಕರ ಅಂದರೆ ಕಾವ್ಯ ಪ್ರಪಂಚಕ್ಕೆ, ಅದರಲ್ಲೂ ಕಾಳಿದಾಸಂತೂ ಅವನನ್ನು ಅದ್ಭುತವಾಗಿ ಚಿತ್ರಣ ಮಾಡಿದ್ದಾನೆ. ಶಿವಪುರಾಣ ಅದ್ಭುತವಾಗಿ ಅವನ ಶಕ್ತಿಯನ್ನು ಚಿತ್ರಿಸ್ತದೆ. ಶಿವ ಅಂತಂದರೆ ಏನು ಅಂತ ಶಂಕರರು ಅದನ್ನೇ ಹೇಳಲಿಕ್ಕೆ ಅವನ ಇದನ್ನೆಲ್ಲ ಜಗತ್ತು ಹೀಗೆ ತಿಳಿದಿದೆ ಅಂತ ಹೇಳೋದು. ಅದ್ರ ತಾತ್ಪರ್ಯ ಹೀಗೆ ತಿಳ್ಕೊಂಡಿದೆ. ಅದಕ್ಕೆ ಮಾತೃಪಕ್ಷದಲ್ಲಿದ್ದೇ ಹೇಳ್ತಾರೆ ಈಗ ಶಂಕರರು. ಹೀಗೆ ಈಶ್ವರ ಬೋಳೆ ಶಂಕರ ಅಂತ ಒಂದು ಮಾತಿಲ್ವ ಅವನ ಬಗ್ಗೆ? ಈಶ್ವರ ಬೋಳೆ ಶಂಕರ, ಕೇಳಿದ್ದನ್ನೆಲ್ಲ ಕೊಟ್ಟ. ಒಂದು ಕಾಲಕ್ಕೆ ಪಾರ್ವತಿನೂ ಕೊಡ್ಲಿಕ್ಕೆ ಹೊರಟ, ಆತ್ಮಲಿಂಗವನ್ನು ಕೊಟ್ಟ, ಎಲ್ಲವನ್ನು ಕೊಟ್ಟ ಏನು ಬೇಕಿದ್ರೂ ಕೇಳ್ತಾನೆ, ಕೇಳಿದ ತಕ್ಷಣ ಕೊಟ್ಟು ಬಿಡ್ತಾನೆ. ಆಶುತೋಷ ಅಂತ ಅವನಿಗೆ ಹೆಸರಿದೆ, ಬೇಗನೆ ಒಲಿತಾನೆ ಅಂತ. ಅಂತಹ ಈಶ್ವರ ಜಗದೀಶ್ವರನಾದದ್ದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾನೆ ಕಪಾಲಿ ಭೂತೇಶಃ. ಕಪಾಲಿ, ಎಲ್ಲ ರುಂಡಮುಂಡಗಳನ್ನು ರುಂಡಮಾಲಾಧಾರಿಯಾಗಿದ್ದಾನೆ. ಭೂತೇಶಃ, ಅವನು ಈಶ್ವರ ಹೌದು. ಯಾವುದಕ್ಕೆ? ಭೂತಾನಾಮೀಶಃ, ಎಲ್ಲ ಭೂತಪ್ರೇತ ಪಿಶಾಚಾದಿಗಳಿದ್ದಾವಲ್ಲ ಅವುಗಳನ್ನೆಲ್ಲ ಕಾಪಾಡುವವನು. ಆದರೆ ಇಂತಹ ಈಶ್ವರ ಜಗದೀಶೈಕ ಪದವೀಂ, ಜಗದೀಶ ಏಕಪದವೀಂ ಒಂದು ಭಜತಿ, ಒಂದು ಜಗದೀಶ ಎನ್ನುವ ಪದವಿಯನ್ನು ಹೊಂದಿದ್ದಾನೆ. ಹೇಗೆ ಹೊಂದೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ತ್ವತ್ ಪಾಣಿಗ್ರಹಣ ಪರಿಪಾಟಿ ಫಲಮಿದಂ, ನಿನ್ನ ಹೆಂಡತಿಯಾಗಿ ಪಡೆದಿದ್ದಕ್ಕೆ ಅವನಿಗೆ ಸಿಕ್ಕಿದೆ ಅಂತ ಹೇಳಿದ್ರು. ಅಂದರೆ ಅದಕ್ಕೆ ಹೇಳಿದ್ದು ಶಂಕರರು ಮಾತೃಪಕ್ಷ ಅಂತ. ಕೆಲವರು ಪಿತೃಪಕ್ಷದವರಿದ್ದಾರೆ, ಕೆಲವರು ಮಾತೃಪಕ್ಷದವರಿದ್ದಾರೆ. ಇವನು ಶಂಕರರು ಮಾತೃಪಕ್ಷದವರು. ಅಮ್ಮ, ನಿನ್ನಂತಹ ಒಬ್ಬಳನ್ನು ಮದುವೆ ಆಗಿದ್ದಕ್ಕೆ ಇವತ್ತು ಜಗದೀಶ್ವರನಾದ. ಇಲ್ಲದೇ ಇದ್ರೆ ಅವನು ಎಲ್ಲಾದರೂ ಜಗದೀಶ್ವರ ಆಗಲಿಕ್ಕಿತ್ತ? ಯಾಕೆ? ಅವನ ಪರಿಸ್ಥಿತಿ ಹೀಗಿದೆ ಅಂತ ನೋಡಿ. ತಾಯಿಯನ್ನು ಹೇಗೆಲ್ಲ ಶಂಕರರು ಸ್ತುತಿ ಮಾಡ್ತಾ ಇದ್ದಾರೆ, ಎಷ್ಟು ಆಪ್ತತೆ ಇದೆ. ಸಾಕ್ಷಾತ್ ಆ ತಾಯಿಯ ಮಗನೇ ಅಂತ ಅನ್ನಿಸ್ಬೇಕು, ಆ ದುರ್ಗೆಯ, ಆ ಪಾರ್ವತಿಯ ಮಗನೇ ಶಂಕರ ಅಂತ ಅನ್ನಿಸ್ಬೇಕು. ಅಷ್ಟು ಪ್ರೀತಿಯಿಂದ ಆ ತಾಯಿಯಲ್ಲಿ ಮಾತಾಡ್ತಾ ಇದ್ದಾರೆ. ಎಷ್ಟು ಸೊಗಸಾಗಿದೆ. ತಾಯಿ ಯಾರಿಗೆ ಅತಿಯಾದ ಆತ್ಮೀಯತೆ ಇರ್ತದೋ, ಮಮತೆ, ಪ್ರೀತಿ, ವಾತ್ಸಲ್ಯಗಳಿರ್ತದೆಯೋ ಅಲ್ಲಿ ಮಾತ್ರ ಇಂತಹ ಪ್ರೀತಿಯ ಮಾತುಗಳಿಂದ ಛೇಡಿಸುವುದಕ್ಕೆ, ಜಾಡಿಸುವುದಕ್ಕೆ ಸಾಧ್ಯ ಅಲ್ವೇ? ಇಲ್ಲೇ ಇದ್ರೆ ಸಾಧ್ಯ ಇದೆಯಾ? ಅದರಿಂದ ನಾವಿಲ್ಲಿ ಕಾಣಬಹುದು. ಇಲ್ಲಿಂದ ಮುಂದೆ ಇಡೀ ಶ್ಲೋಕದ ಸ್ವರೂಪಗಳು ಬದಲಾಗುತ್ತೆ. ಜಗತ್ತು ಸನಾತನ ಧರ್ಮವನ್ನು ಗಮನಿಸಿದ್ದು ಹೇಗೆ ಅಂತಂದರೆ ಇಲ್ಲಿ ಪುರುಷಾರ್ಥ ಇದೆ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವು 4 ಪುರುಷಾರ್ಥ ಹೇಳಿದ್ದೇವೆ. ಮೋಕ್ಷ ಪ್ರಾಪ್ತಿಯೇ ಶ್ರೇಷ್ಠವಾದದ್ದು ಅಂತ ನಮ್ಮಲ್ಲೆಲ್ಲ ಇದೆ. ನಾವೆಲ್ಲ ಪಡೆದುಕೊಳ್ಬೇಕಾಗಿದ್ದು ಪುರುಷಾರ್ಥ. ಗೃಹಸ್ಥಾಶ್ರಮ, ಇದು ಆಶ್ರಮಕ್ಕೆ ಬಂದರೆ ಬ್ರಹ್ಮಚರ್ಯ, ಗೃಹಸ್ಥ ಆದಮೇಲೆ ವಾನಪ್ರಸ್ಥ ಮತ್ತು ಸನ್ಯಾಸ. ಸನ್ಯಾಸ ಯಾಕಪ್ಪ ಅಂತಂದರೆ ಮೋಕ್ಷ. ಮೋಕ್ಷ ಯಾಕೆ ಬೇಕು ಅಂತಂದರೆ ಅದು ನಮ್ಮ ಎಲ್ಲ ಬಂಧನಗಳಿಂದ ಮುಕ್ತಿ ಆಗ್ತದೆ, ಹಾಗಾಗಿ ಮೋಕ್ಷ ಬೇಕು. ಮುಕ್ತವಾಗುವ ಸ್ವರೂಪ ಜೀವನ್ಮುಕ್ತಿ. ಆಮೇಲೆ ಈ ಎಲ್ಲ ಏನು ಶಿವ ಸಾಯುಜ್ಯವೋ, ವಿಷ್ಣು ಸಾಯುಜ್ಯವೋ, ಪರಮಾತ್ಮ ಸಾಯುಜ್ಯವನ್ನು ಹೊಂದೋದು. ಇದರಿಂದ ನಮಗೆ ಪುನಃ ಬಂಧನದ ಭೀತಿ ಇಲ್ಲ ಎಂಬಿತ್ಯಾದಿ. ಆದರೆ ಶಂಕರರು ಅದಕ್ಕೂ ಮಿಗಿಲಾಗಿ ಒಂದು ಮಾತು ಹೇಳ್ತಾರೆ, ಎಷ್ಟು ಮಾರ್ಮಿಕವಾಗಿದೆ ಅಂತಂದರೆ ನ ಮೋಕ್ಷಸ್ಯಾಕಾಂಕ್ಷ, ನನಗೆ ಮೋಕ್ಷದ ಆಕಾಂಕ್ಷೆ ಇಲ್ಲ ಅಮ್ಮ. ನ ಚ ವಿಭವವಾಂಛಾಪಿ ಚ ನಮೇ, ನನಗೆ ಸಂಪತ್ತು ಹೇರಳವಾಗಿ ಬೇಕು ಅಂತಲೂ ಇಲ್ಲ ಅಮ್ಮ. ನ ಚ ವಿಭವ ವಾಂಛ, ವಿಭವ ಅಂದರೆ ಸಂಪತ್ತು, ಸಂಪತ್ತಿನ ವಾಂಛೆಯೂ ಇಲ್ಲ.
ನ ವಿಜ್ಞಾನಾಪೇಕ್ಷಾ. ನಾನೊಬ್ಬ ಒಳ್ಳೆಯ ವಿಜ್ಞಾನ, ತತ್ವಜ್ಞಾನಿ, ವಿಜ್ಞಾನಿ, ವಿದ್ವಾಂಸ ಇಲ್ಲ ನನಗೆ, ಅದೂ ಇಲ್ಲ. ಶಶಿಮುಖಿ ಸುಖೇಚ್ಛಾಪಿ ನ ಪುನಃ. ಶಶಿಮುಖಿ, ಸುಂದರವಾದ ಸ್ಫುರದ್ರೂಪಿಣಿಯಾದಂತಹ ಹೆಂಡತಿಯನ್ನು ಪಡೆದೆ, ಬೇಡ. ಒಳ್ಳೆಯ ಮಕ್ಕಳನ್ನು ಹೊಂದಬೇಕು, ಈ ಆಸೆಯೂ ಇಲ್ಲ. ಹಾಗಾಗಿ ಒಂದೇ ಆಸೆ ಅಮ್ಮ, ಒಂದೇ ಆಸೆ ಏನಂತಂದರೆ ಅತಃ. ಈ ಆಸೆಗಳಿಗೋಸ್ಕರ ಜಗತ್ತು ನಿನ್ನನ್ನು ಪೀಡಿಸ್ತದೆ, ನಿನ್ನನ್ನು ಕಾಡುತ್ತದೆ. ಮಾಟ ಮಂತ್ರ ಯಂತ್ರ ತಂತ್ರ ಅಂತ ನಿನಗೆ ಹೋಮ ಹವನಾದಿಗಳನ್ನು ಮಾಡ್ತದೆ. ಆದರೆ ನನಗಿದು ಯಾವ ಆಸೆಯೂ ಇಲ್ಲ, ಮೋಕ್ಷದ ಆಸೆಯೇ ಇಲ್ಲ ಅಂತ ಹೇಳಿದ್ರು. ಅದು ಬಹಳ ಮುಖ್ಯವಾದದ್ದು. ಮೋಕ್ಷದ ಆಸೆಯೂ ಇಲ್ಲ. ಆಸೆ ಇದ್ದರೆ ಮೋಕ್ಷ ಆಗೋದಿಲ್ಲ, ಅದು ಮತ್ತೊಂದು ವಿಷಯ, ಸೂಕ್ಷ್ಮ. ಆಸೆ ಇದ್ದವನಿಗೆ ಮೋಕ್ಷ ಇಲ್ಲ. ಯಾಕೆ? ಆಸೆ ಉಂಟಲ್ಲ, ಆಸೆಯ ಬಂಧನ ಇದೆ, ಮೋಕ್ಷ ಆಗೋದು ಹೇಗೆ? ಮೋಕ್ಷದ ಆಸೆ ಇದ್ದರೆ ಮೋಕ್ಷ ಆಗೋದಿಲ್ಲ ಹೇಳೋದನ್ನು ಹೇಳ್ತಾ ಇದ್ದಾರೆ ಮಾರ್ಮಿಕವಾಗಿ. ಯಾರಿಗೆ ಮೋಕ್ಷ ಮುಮುಕ್ಷು ಅಂತ ಹೇಳ್ತಾರೆ. ಮುಮುಕ್ಷುತ್ವ ಬೇಕು, ಆದರೆ ಆ ಮುಮುಕ್ಷುತ್ವವೇ ಕೊನೆಯಲ್ಲ, ಅದನ್ನು ಬಿಟ್ಟರೆ ಮಾತ್ರ ಮೋಕ್ಷ ಆಗ್ತದೆ. ಮುಮುಕ್ಷುತ್ವ ಅಂದರೆ ಮೋಕ್ತುಂ ಇಚ್ಛಾ ಮುಮುಕ್ಷ. ನಾನು ಬಂಧನದಿಂದ ಬಿಡುಗಡೆ ಆಗಬೇಕು ಹೇಳುವ ಆಸೆಗೆ ಮುಮುಕ್ಷ ಅಂತ ಹೆಸರು. ಆ ಆಸೆಯನ್ನು ಬಿಟ್ಟರೆ ಮಾತ್ರ ಮೋಕ್ಷ. ಆದರೆ ಅದು ಬರದೇ ಇದ್ದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದು ಯಾವುದೂ ಇಲ್ಲ. ಆದರೆ ಅತಃ ತ್ವಾಂ ಸಂಯಾಚೆ ಜನನಿ ಜನನಂ ಯಾತು ಮಮ ವೈ. ನನಗೆ ಮೋಕ್ಷದ ಆಕಾಂಕ್ಷೆ ಇಲ್ಲ, ಆದರೆ ನನಗೊಂದು ಆಕಾಂಕ್ಷೆ ಇದೆ. ಏನು ಅಂತಂದರೆ, ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನೀತಿ ಜಪತಃ. ನನಗೆ ನನ್ನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನನಗಿರುವ ಆಸೆ ಒಂದೇ, ಸದಾಕಾಲ ನಿನ್ನ ನಾಮವ್ಯಾಹರಣ ಮಾಡ್ತಾ ಬದುಕನ್ನು ಕಳೆಯೋದು. ನಮ್ಮಲ್ಲಿ ನಾಮ ಸಂಕೀರ್ತನೆ ಅಂತ ಇದೆಯಲ್ವ, ಆ ನಾಮ ಸಂಕೀರ್ತನೆಯನ್ನು ಹೇಳ್ತಾ ಇದ್ದಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಬೇರೆ ಬೇರೆ ಮಂತ್ರಗಳನ್ನು ಹೇಳಿ ಇಡೀ ದಿವಸ, 3 ದಿವಸ 7 ದಿವಸ 10 ದಿವಸ ಎಲ್ಲ ಮಾಡ್ತೀವಲ್ಲ. ನನಗಿರುವ ಆಸೆ ಇಷ್ಟೇ. ನಮ್ಮ ಗುರುಪೀಠಕ್ಕೆ ಇಂತಹ ಅನೇಕ ಭಕ್ತರಿದ್ದಾರೆ, ನಿಮ್ಮಲ್ಲೂ ಇರಬಹುದು, ನನಗೆ ತಿಳಿದಿಲ್ಲ. ಗುರು ಒಂದು ನೆನಪು ಮಾಡಬಹುದು ಅಂತ ಅಂದ್ಕೊಳ್ತೀನಿ. ಶ್ರೀಮದ್ ಜಗದ್ಗುರು ರಾಘವೇಶ್ವರರು ಪೀಠಾರೋಹಣ ಮಾಡಿ ಸಮಗ್ರವಾದ ನಮ್ಮ ಏನು ಸೀಮೆಗಳಿದ್ದಾವೆ ಬೇರೆ ಬೇರೆ, ಈಗ ಕಾಸರಗೋಡಿನಿಂದ ನಮ್ಮ ಅಲ್ಲಿ ಸಾಗರ ಆ ಕಡೆಯವರೆಗೆ ಅನೇಕ ಕಡೆಗಳಲ್ಲಿ ಹಬ್ಬಿಕೊಂಡಿದೆ. ಬೇರೆ ಬೇರೆ ಬೆಂಗಳೂರು ಮೈಸೂರು ಇತ್ಯಾದಿ ಕಡೆಗಳಲ್ಲಿ ಕೂಡ ಇದೆ. ಅವರು ಎಲ್ಲ ಕಡೆಗೂ ಪರ್ಯಟನ ಮಾಡಿದರು ತಮ್ಮ ಪ್ರಾರಂಭಿಕ ಹಂತದಲ್ಲಿ. ನಾವೆಲ್ಲ ಸಾಕ್ಷಿಗಳಿದ್ದೇವೆ. ಈಗ ಭಾರತಿ ಈ ಸ್ಥಳವನ್ನೇ ತೆಗೆದು ಇಲ್ಲಿಯ ಇತಿಹಾಸವನ್ನು ಬಲ್ಲವರಿಗೆ ಗೊತ್ತಿರ್ಬೋದು, ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂತ. ಇದು ಪ್ರತಿಯೊಂದು ಸ್ಥಳದ್ದು ಮಹಿಮೆ. ಇದರೊಳಗೆ ಕಾರಣವಾದದ್ದು ಹೇಗೆ ಅಂತಂದರೆ, ಅವರಲ್ಲಿರುವ ಆ ದಿವ್ಯ ಶಕ್ತಿ. ಆ ದಿವ್ಯ ಶಕ್ತಿ ನಮ್ಮನ್ನೆಲ್ಲ ಒಂದುಗೂಡಿಸ್ತು. ಅವರೇನು ಹೇಳಿದರು, ಶ್ರೀಪೀಠ ನಮಗೇನು ಆದೇಶ ಕೊಡ್ತು ಆಗ, ನೀವು ಜಪತಪ ಸಮನ್ವಿತರಾಗಬೇಕು. ನಮ್ಮ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರ ರಾಜರಾಜೇಶ್ವರಿ ಚಂದ್ರಮೌಳೀಶ್ವರ ಆರಾಧನೆ. ಶ್ರೀರಾಮಚಂದ್ರಾಪುರ ಮಠ ಅಂತ ನಮ್ಮ ಮಠದ ಏನು ಮುಖ್ಯವಾದಂತಹ ಒಂದು ಸ್ಥಾನ ಇದೆ. ಅದರಿಂದ ಸಮಗ್ರವಾಗಿ ಇದು ಏಕಕೇಂದ್ರಿತವಾಗಿ ಏನು ಮುಂದೆ ಹೋಗಿ ಇವತ್ತು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಎತ್ತರದವರೆಗೆ ಏನು ತಲುಪಿದೆ. ಅದರ ಹಿಂದೆ ಗುರುಗಳ ಆ ಮಂತ್ರತಂತ್ರ ಸಮನ್ವಿತವಾದಂತಹ ಈ ಶಕ್ತಿ ಇದೆ. ಅದನ್ನೇ ಶಂಕರರು ಹೇಳಿದರು ಅಂತ ಆ ಕಾರಣಕ್ಕೆ ನೆನಪಾಯಿತು. ಅವರು ಹೋದಲ್ಲೆಲ್ಲ ಜನ ಸೇರುವಂತಹ ಸಮೂಹ ಹೇಗಿತ್ತು ಅಂತ ನಾವು ಕಣ್ಣಾರೆ ನೋಡಿದ್ದೇವೆ. ಅವರ ಮಾತನ್ನು ಕಿವಿಯಲ್ಲಿ ತುಂಬಿಸ್ಕೊಂಡು ಹೃದಯದಲ್ಲಿ ಸ್ಥಿರ ಮಾಡಿಕೊಂಡಿದ್ದೇವೆ. ಇವತ್ತು ತತ್ವಧಾರ ಇವತ್ತು ಅವರ ಅನುಗ್ರಹದಿಂದ ನಮ್ಮಂಥವರು ನಾವೆಲ್ಲ ಸೇರ್ಕೊಂಡು ಮಾಡುವಂತಹ ಸನ್ನಿವೇಶದವರೆಗೆ ನಾವು ಬೆಳೆದಿದ್ದೇವೆ. ಹಾಗಾಗಿ ಗುರು ಅನುಗ್ರಹ ಜಪಾನುಗ್ರಹ ನಮಗೆ ಸದಾಕಾಲ ಸಿದ್ಧಿಯಾಗ್ತದೆ, ಸಿದ್ಧಿಯಾಗುವ ಶಕ್ತಿ ಇದೆ ಎನ್ನುವುದನ್ನು ತಿಳಿಸ್ಕೊಡುತ್ತೆ. ಕೊನೆಯಲ್ಲಿ 8 ಶ್ಲೋಕ ಮುಗೀತು ಇಲ್ಲಿಗೆ. ಅದರಿಂದ ಶಿವಾನಿ ಮೃಡ ರುದ್ರಾಣಿ ಶಿವೆ ಶಿವೆ ಅಥವಾ ಶಿವ ಶಿವ ಭವಾನಿ ಇತಿ ಜಪತಃ ಜನನಂ ಯಾತು. ನನ್ನ ಜೀವನ ಪೂರ್ತಿ ಕಳೆದು ಹೋಗಲಿ ಯಾವುದರಲ್ಲಿ? ನಾಮವ್ಯಾಹರಣದಿಂದ. ನಾಮವ್ಯಾಹರಣದಲ್ಲಿ ಸಿಗಬಹುದಾದ ಅಸೀಮವಾದ ಸಮಾಧಾನ ಸಂತೃಪ್ತಿಯನ್ನು ಆಚಾರ್ಯರು ನಮಗಿಲ್ಲಿ ಬೋಧನೆ ಮಾಡಿದ್ದಾರೆ. ಯಾವ ನಾಮವ್ಯಾಹರಣವೇ ಇರಬಹುದು, ಬೇರೆ ಬೇರೆ ಇದೆ. ಓಂ ನಮಃ ಶಿವ ಯಾವುದು ಬೇಕಿದ್ರೂ ಆಗ್ಬೋದು. ನಾಮ ಯಾವುದು ಅಂತ ಅಲ್ಲ,
ಅದರಿಂದ ಗಮ್ಯವಾದ ಸ್ಥಾನ ಯಾವುದು ಎನ್ನುವುದು ಮುಖ್ಯವಾಗುತ್ತೆ. ಕೊನೆಯಲ್ಲಿ ಸರೆಂಡರಿಂಗ್ ಇದೆಯಲ್ಲ, ಶರಣಾಗತಿಯ ಮತ್ತೊಂದು ಹಂತಕ್ಕೆ ಬರ್ತಾರೆ. ನಾರಾಧಿತಾಸಿ ವಿಧಿನಾ ವಿವಿಧೋಪಚಾರೈಃ ಕಿಂ ರೂಕ್ಷಚಿಂತನ ಪರೈರ್ನ ಕೃತಂ ವಚೋಭಿಃ ಶ್ಯಾಮೇ ತ್ವಮೇವ ಯದಿ ಕಿಂಚನ ಮಯ್ಯನಾಥೇ ಧತ್ಸೆ ಕೃಪಾಂ ಉಚಿತಮಂಬ ಪರಂತವೈವ. ಎಷ್ಟು ಅದರೊಳಗಿರುವ ನಿಷ್ಕಲ್ಮಶತೆ ಎಷ್ಟು ಇದೆ ಅಂತಂದರೆ, ನಾರಾಧಿತಾಸಿ ವಿಧಿನ ಪ್ರಾರಂಭದ ಮಾತನ್ನೇ ಹೇಳ್ತಾರೆ. ಮತ್ತೆ ಮತ್ತೆ ಹೇಳುವಲ್ಲಿ ನಮಗೆ ಗೊತ್ತಾಗಬೇಕು, ನಾವು ಪೂಜೆ ಪುನಸ್ಕಾರಗಳಲ್ಲಿ ವಿಧಿವಿಧಾನಗಳ ಬಗ್ಗೆ ಕೊಡುವಂತಹ ಮಹತ್ವ ಎಷ್ಟಿದೆಯೋ ಅಷ್ಟೇ ಮಹತ್ವವನ್ನು ನಿಷ್ಕಲ್ಮಶವಾದ ಭಾವ ಶುದ್ಧಿಗೂ ಕೊಡಬೇಕು ಎನ್ನುವುದನ್ನು ಹೇಳ್ತಾ ಇದೆ ಇದು. ನಾರಾಧಿತಾಸಿ ವಿಧಿನ ವಿವಿಧೋಪಚಾರೈ, ಬೇರೆ ಬೇರೆ ಉಪಚಾರಗಳಿಂದ ನಿನ್ನನ್ನು ಆರಾಧನೆ ಮಾಡಲಿಲ್ಲ. ಆಮೇಲೆ ಪೂಜೆಯ ಸಾಮಗ್ರಿಗಳಿಂದ ನಿನ್ನನ್ನು ಆರಾಧನೆ ಮಾಡಲಿಲ್ಲ. ಸದಾ ಕಠೋರವಾದಂತಹ ಭಾವಗಳ ಚಿಂತನೆ, ಕಿಂ ರೂಕ್ಷ ಚಿಂತನ ಪರೈಃ ನ ಕೃತಂ ವಚೋಭಿಃ. ಅಂದರೆ ನನ್ನ ಮಾತು ರೂಕ್ಷ ಚಿಂತನ ಪರೈಃ, ಮೃದುವಾಗಿಲ್ಲ. ನೀನು ಎಷ್ಟು ಮೃದುವಾಗಿ, ನೀನು ಎಷ್ಟು ಕರುಣಾರ್ದ್ರಶೀಲಳಾಗಿದ್ದೀಯೋ ನನ್ನ ಮಾತಷ್ಟೇ ಕಠಿಣತಮವಾಗಿದೆ. ರೂಕ್ಷ ಚಿಂತನ ಪರೈಹಿ. ಹಾಗೆ ಇನ್ನೊಂದು ಅರ್ಥವನ್ನು ಹೇಳ್ತಾರಲ್ಲಿ, ನಾನು ನಿನ್ನನ್ನು ಕಠಿಣವಾದಂತಹ ಯಾವ ನೆಲೆಯಿಂದಲೂ ಕೂಡ ಕಠಿಣವಾದ ಭಾವಗಳ ಚಿಂತನೆಯನ್ನು ಮಾಡ್ತಾ ಇರುವಂತಹ ನನ್ನ ಮಾತುಗಳು ಅನೇಕ ವಿಧವಾದ ಅವಾಚ್ಯವಾದ ಮಾತುಗಳ ರೀತಿಯಲ್ಲಿ ಬಂದಿರಬಹುದು. ರೂಕ್ಷ ಚಿಂತನ ಪರೈಹಿ ವಚೋಭಿಹಿ ನ ಕೃತಂ. ಶ್ಯಾಮೆ, ಅಮ್ಮ, ತ್ವಮೇವ ಯದಿ ಕಿಂಚನ ಮಯಿ ಅನಾಥೆ ಕೃಪಾಂ ಧತ್ಸೆ ತತ್ ತವೈವ ಪರಂ ಉಚಿತಂ. ಅಂದರೆ ಅಂತಹ ಘೋರ ಪಾಪಿಯಾದಂತಹ ನನಗೆ ಘನಘೋರವಾದ ತಪ್ಪುಗಳನ್ನೇ ಮಾಡಿಕೊಂಡು ಕಠಿಣವಾದ ಮಾತುಗಳನ್ನು ಆಡಬಹುದಾದಂತಹ ನನಗೆ ನೀನೇ ಕೃಪೆ ತೋರಿಸಿದರೆ ನಾನು ಬದುಕ್ತೇನೆ. ನನ್ನ ಉದ್ಧಾರವಾಗಬೇಕು ಅಂದರೆ ನೀನು ಕೃಪೆ ತೋರಬೇಕು. ಏನಿದರ ಭಾವಾರ್ಥ ಅಂತಂದರೆ ಇಷ್ಟೇ, ಎಷ್ಟೇ ಕಠಿಣವಾದ ಎಷ್ಟೇ ಘೋರವಾದ ತಪ್ಪುಗಳನ್ನು ಮಾಡಿದರೂ ತಾಯಿಯಾದವಳು ಕ್ಷಮಿಸ್ತಾಳೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ತಾಯಿಯಾದವಳು ಯಾವತ್ತೂ ಮಕ್ಕಳ ಪಾಲಿಗೆ ಅವಳು ಮೃದುವಾಗಿಯೇ ಇರ್ತಾಳೆ ಎನ್ನುವ ಭಾವವನ್ನು ಕೊಡ್ತಾ ಇದ್ದಾರೆ. ಹೀಗೆ ಹೇಳಿ ಪ್ರಸಿದ್ಧವಾದ 2 ಶ್ಲೋಕ ಇದೆ. ಆಪತ್ಸುಮಗ್ನಃ ಸ್ಮರಣಂ ತ್ವದೀಯಂ. ನಮ್ಮೆಲ್ಲರ ಭಾವ ಇದು. ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ. ಆಪತ್ಸುಮಗ್ನಃ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇಶಿ ನೈತಚ್ಛಠತ್ವಂ ಮಮ ಭಾವಯೇಥಾಃ ಕ್ಷುಧಾತೃಷಾರ್ಥ ಜನನೀಂ ಸ್ಮರಂತಿ. ಹಸಿವು ಬಾಯಾರಿಕೆ ಆದಾಗ ಮಾತ್ರ ಮಕ್ಕಳಿಗೆ ಅಮ್ಮನ ನೆನಪಾಗುವ ಹಾಗೆ ನಾನು ಕಷ್ಟಕೋಟಲಗಳಿದ್ದಾಗ ಮಾತ್ರ ನಿನ್ನನ್ನು ನೆನಪು ಮಾಡಿದ್ದೇನೆ. ನನ್ನದ್ದು ಇದನ್ನು ನೀನೇನು ಅಂದ್ಕೊಳ್ಬಾರ್ದು, ನನ್ನದ್ದು ಶಠ ಅಹಂಕಾರ ಅಂತ ಅಂದ್ಕೊಳ್ಬೇಡ ಅಂತ ಹೇಳ್ತಾ ಇದ್ದಾರೆ. ಆಪತ್ಸು ಮಗ್ನಃ ಸ್ಮರಣಂ ತ್ವದೀಯಂ ಕರೋಮಿ. ಎಷ್ಟು ಈ ಭಾವದಲ್ಲಿ ಒಂದು ಮುಳ್ಳು ಚುಚ್ಚಿದರೆ ನಮ್ಮ ಬಾಯಲ್ಲಿ ನಾವು ಎಲ್ಲೇ ಇದ್ದರೂ ಕೂಡ ಅಮ್ಮ ಅಂತಲೇ ಅಲ್ವಾ ಬರೋದು. ಯಾವುದೋ ಒಂದು ಭಯಂಕರವಾದ ಆಘಾತಕ್ಕೆ ನಾವು ಒಳಗಾದ್ರೆ ಅಮ್ಮ ಅಂತ ಹೇಳ್ತೀವಿ. ಅಮ್ಮ ಅಂತೂ ಬಚಾವಾದ ಹಬ್ಬ ಅಂತ ಹೇಳ್ತೀವಿ. ಅಂದರೆ ಆ ತಾಯಿ ಎನ್ನುವುದು ಯಾವುದು ಅಂತಂದರೆ ಅದು ಹೊಕ್ಕಳ ಬಳ್ಳಿಯ ಸಂಬಂಧ ಇದೆಯಲ್ಲ, ಆ ಹೊಕ್ಕಳ ಬಳ್ಳಿ ಕೇವಲ ಭೌತಿಕವಾಗಿ ಮಾತ್ರ ಅದಕ್ಕೊಂದು ಕತ್ತರಿ ಪ್ರಯೋಗ, ಉಳಿದೆಲ್ಲಿಯೂ ಅದನ್ನು ಕತ್ತರಿಸುವುದಕ್ಕಾಗುವುದಿಲ್ಲ. ತಾಯ್ತನ ಇದು ಜಗತ್ತನ್ನು ಆವರಿಸಿಕೊಂಡಂತಹ ಶಕ್ತಿ. ಹಾಗಾಗಿ ನನ್ನಲ್ಲಿದು ಅಹಂಕಾರ ಅಂತ ಭಾವಿಸಬೇಡ. ಹಸಿವು ಬಾಯಾರಿಕೆ ಆದರೆ ಮಾತ್ರ ತಾನೇ ಅಮ್ಮನನ್ನು ಹುಡ್ಕೊಂಡು ಅಡುಗೆ ಮನೆಗೆ ಬರೋದು. ಇಲ್ಲದೇ ಇದ್ರೆ ಮಕ್ಕಳು ಬರ್ತಾರಾ, ಹೊರಗಡೆ ಆಟ ಆಡ್ಕೊಂಡೇ ಇರ್ತಾರೆ. ಆಗ ಮಾತ್ರ ನೆನಪಾಗೋದು ಅಡುಗೆ ಮನೆಯಲ್ಲಿರುವ ಅಮ್ಮ. ಹಾಗೆ ನಾನು ಕಷ್ಟ ಬಂದಾಗ ಬರ್ತೇನೆ,
ನನ್ನದು ತಪ್ಪು ಅಂತ ಭಾವಿಸಬೇಡ ಅಂತ ಹೇಳ್ತಾರೆ. ಅದಕ್ಕೆ ಕೊನೆಯಲ್ಲಿ ಜಗದಂಬ ವಿಚಿತ್ರಮತ್ರ ಕಿಂ ಪರಿಪೂರ್ಣಾ ಕರುಣಾಸ್ತಿ ಚೇನ್ಮಯಿ ಅಪರಾಧ ಪರಂಪರಾವೃತಂ ನಹಿ ಮಾತಾ ಸಮುಪೇಕ್ಷತೆ ಸುತಂ. ಮೊದಲು ಹೇಳಿದ ಮಾತಿಗೆ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ ಆಚಾರ್ಯರು, ಹೇ ಜಗದಂಬ ಅತ್ರ ವಿಚಿತ್ರ ಕಿಂ, ಇದರೊಳಗೆ ಏನು ವಿಶೇಷ ಇದೆ? ಯಾವುದರಲ್ಲಿ? ಪರಿಪೂರ್ಣ ಕರುಣಾ ಮಯಿ ಅಸ್ತಿ ಚೇತ್, ನಿನ್ನ ಪರಿಪೂರ್ಣವಾದಂತಹ ಕರುಣೆಗೆ ನಾನು ಪಾತ್ರನಾದೆ ಅಂತಾದರೆ, ಪಾತ್ರನಾದಂತಹ ನಾನು ನನಗೆ ಅಪರಾಧ ಪರಂಪರಾವೃತಂ, ಅಪರಾಧಗಳ ಪರಂಪರೆಯಿಂದ ಆವೃತನಾದ ಅಥವಾ ಅಪರಾಧಗಳಿಂದ ಅನೇಕಾಪರಾಧಗಳನ್ನು ಮಾಡಿರುವಂತಹ ನನ್ನಂತಹ ಸುತಂ ಮಗನನ್ನು ಮಾತಾ ತಾಯಿಯಾದವಳು ನ ಸಮುಪೇಕ್ಷತೆ, ಯಾವತ್ತೂ ತಿರಸ್ಕಾರ ಮಾಡುವುದಿಲ್ಲ. ಇದರಲ್ಲಿ ಏನು ವಿಚಿತ್ರ ಇದೆ? ನೀನು ತಾಯಿ, ಹಾಗಾಗಿ ನೀನು ರಕ್ಷಣೆ ಮಾಡ್ತೀನಿ, ನೀನು ಕ್ಷಮಿಸ್ತಿ. ಜಗತ್ತಿನಲ್ಲಿ ಅಕ್ಷಮ್ಯ ಅಪರಾಧ ಅಂತ ನ್ಯಾಯಾಲಯಕ್ಕೆ ಇರಬಹುದು, ಜಗತ್ತಿನಲ್ಲಿ ಅಕ್ಷಮ್ಯ ಅಪರಾಧ ಅಂತ ಸಮಾಜದಲ್ಲಿರಬಹುದು, ಆದರೆ ಒಬ್ಬ ಮಗನ ಕುರಿತಾಗಿ ತಾಯಿಗೆ ಅಕ್ಷಮ್ಯ ಅಪರಾಧ ಎನ್ನುವುದೇ ಇಲ್ಲ ಎನ್ನುವ ತಾಯಿ ಮಕ್ಕಳ ಸಂಬಂಧದ ತುತ್ತ ತುದಿಯನ್ನು ಆಚಾರ್ಯರು ತೋರಿಸ್ತಾ ಇದ್ದಾರೆ. ತಾಯಿ ಮಕ್ಕಳ ಸಂಬಂಧ ಅಂತಂದರೆ ಅಲ್ಲಿ ಕ್ಷಮಾಭೂಷಿತವಾದದ್ದು, ಕ್ಷಮಾವಿಭೂಷಿತವಾದದ್ದು ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಕ್ಷಮೆಯೇ ತಾಯಿಗೆ ಭೂಷಣ. ಹಾಗಂತ ಮಕ್ಕಳು ತಪ್ಪು ಮಾಡಬೇಕು ಎನ್ನುವ ಅಪಾರ್ಥವನ್ನು ನಾವು ಗ್ರಹಿಸಬೇಕಾದದ್ದಿಲ್ಲ. ಆದರೆ ಎಂಥದ್ದೇ ತಪ್ಪಾದರೂ ತಾಯಿ ತನ್ನ ಕ್ಷಮಿಸುವ ಮೂಲಕ ರಕ್ಷಿಸ್ತಾಳೆ ಎನ್ನುವಂತಹ ಮಾತನ್ನು ಇಲ್ಲಿ ನಾವು ನೋಡಬಹುದು. ಮತ್ಸಮಃ ಪಾತಕೀ ನಾಸ್ತಿ, ಇದನ್ನು ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೇವೆ. ಇವುಗಳೆಲ್ಲ ಇವತ್ತು ಸ್ವಲ್ಪ ಟೋನ್ ಚೇಂಜ್ ಆಗಿದೆ. ಅಂದರೆ ನಾವು ಅದರಿಂದ ಹಾಗೆ ಅರ್ಥ ಮಾಡ್ಕೊಬಿಡ್ತೇವೆ. ಬಹಳ ಬುದ್ಧಿವಂತರು ನಾವು. ನಾನೇನು ತಪ್ಪು ಮಾಡಿದ್ರು ಆಗ್ತದೆ ಮಾರಾಯ, ಇಷ್ಟೆಲ್ಲ ಹೇಳಿದ್ದಾರೆ ಶಂಕರರು ಆಚಾರ್ಯರು. ನಾವು ಪ್ರತಿನಿತ್ಯ ಪೂಜೆ ಮಾಡಬೇಕಿದ್ರೆ ಇದನ್ನೇ ಅಲ್ವ ಹೇಳೋದು, ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತ ಕ್ಷಮಸ್ವ ಅಂತ ಹೇಳಿ ಪೂಜೆ ಮಾಡಿ ದೇವರಿಗೊಂದು ನೈವೇದ್ಯ ಕೊಟ್ಟಂಗೆ ಮಾಡಿ ಅದನ್ನು ನಾವೇ ತಿಂದು ಮನೆ ಹೊರಗಡೆ ಹೋಗಿ ಎಲ್ಲ ಪಾಪನೇ ಮಾಡೋದು. ಯಾಕೆ? ಮರುದಿವಸ ಬೆಳಗ್ಗೆ ಬಂದು ಮತ್ತೆ ಕ್ಷಮಸ್ವ ಅಂತ ಕೇಳಲಿಕ್ಕೆ ಅವಕಾಶ ಇಲ್ಲ. ನಾವು ಹಾಗೆ ತಿಳ್ಕೊಂಡ್ರೆ ನಾವು ಸನಾತನ ಧರ್ಮಕ್ಕೆ ನಿಜಕ್ಕೂ ಅಪಚಾರ ಮಾಡಿದಾಗುತ್ತೆ. ಯಾಕೆ ಅಂದರೆ ಅಲ್ಲೆಲ್ಲ ಕಡೆಗಳಲ್ಲಿ ಹೇಳ್ತಾರೆ, ಅದಕ್ಕೊಂದು ನ್ಯಾಯ ಇದೆ, ನಹಿನಿಂದ ನ್ಯಾಯ ಅಂತ. ಅಂದರೆ ಎಷ್ಟೋ ಕಡೆಗಳಲ್ಲಿ ನಮ್ಮಲ್ಲಿದೆ, 4 ಜನ ಉಳ್ಕೊಂಡಿರ್ತಾರೆ. ನೀನು ಒಳ್ಳೆಯವನು ಅಂತ ಹೇಳಿದ ತಕ್ಷಣ ಉಳಿದು 3 ಸ್ವಲ್ಪ ತಲೆ ಬೆಚ್ಚಾಗ್ತದೆ. ಏನು ಇವರು ನನಗೆ ಸ್ವಲ್ಪ ತಾಗಿಸಿ ಮಾತಾಡಿದ್ರು ಹೇಗೆ ಅಂತ, ನಮ್ಮನ್ನು ಕೆಟ್ಟವರು ಅಂತ ಹೇಳಿದ್ರು ಹೇಗೆ ಅಂತ. ಹಾಗಲ್ಲ, ನಹಿ ನಿಂದ್ಯಾ ನ್ಯಾಯ ಅಂತ. ಅಂದರೆ ಯಾವುದು ಶ್ರೇಷ್ಠವಾದದ್ದೋ ಅದರ ಶ್ರೇಷ್ಠತೆಯನ್ನು ಅಭಿವ್ಯಕ್ತ ಮಾಡಲಿಕ್ಕಷ್ಟೇ ಹೇಳಿದ್ದೆ ಬಿಟ್ಟರೆ ಉಳಿದದ್ದಕ್ಕೆ ಸಂಬಂಧವೇ ಇಲ್ಲ. ಇಲ್ಲಿಯೂ ಹಾಗೆ ತಪ್ಪು ಮಾಡಿ ಅಂತ ಇದು ಏನು ಗ್ರ್ಯಾಂಟ್ ಕೊಡ್ತಾ ಇಲ್ಲ. ಇದನ್ನು ನಮಗೆ ಏನು ತಪ್ಪು ಮಾಡಿದರೂ ತಾಯಿ ರಕ್ಷಿಸ್ತಾಳೆ ಅಂತ ಹಾಗೆ ಅಂದ್ಕೊಳ್ಬಾರ್ದು ನಾವು. ಇಲ್ಲಿರೋದೇನು ಅಂತಂದರೆ ತಾಯ್ತನ ಅಂತಂದರೆ ಏನು ತಪ್ಪು ಮಾಡಿದರೂ ಅಲ್ಲಿ ಕ್ಷಮ್ಯವಿರ್ತದೆ. ಕ್ಷಮ್ಯವಾದ ಹೃದಯಕ್ಕೆ ತಾಯಿ ಅಂತ ಹೆಸರು. ಅದನ್ನು ಅಷ್ಟೇ ನಾವು ತಿಳ್ಕೊಳ್ಬೇಕು. ಮತ್ಸಮಃ ಪಾತಕೀ ನಾಸ್ತಿ, ನನ್ನಂತಹ ಪಾತಕಿ ಇಲ್ಲ ಅಂತ ಶಂಕರ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಯಾಕೆ ಅಂತಂದರೆ 7ನೇ ಶತಮಾನದಿಂದ ಈಗ ಈ 2025, ಈಗ 7ನೇ ಶತಮಾನದಿಂದ 1300 ವರ್ಷದಿಂದ ಯಾಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ? ಈ ಕಾರಣಕ್ಕೆ ಅಲ್ಲವಲ್ಲ. ನಮ್ಮಂಥವ್ರ ಭಾವ ಅದು. ಮತ್ಸಮಃ ಪಾತಕೀ ನಾಸ್ತಿ, ನನ್ನಷ್ಟು ಪಾಪಿ ಇಲ್ಲ. ಪಾಪಿ ನಾನು ಹೇಳುವುದಕ್ಕಿಂತನೂ ಅವ್ರಿಗೆ ಮುಂದಿಂದು ಪಾಪಘ್ನಿ ತ್ವತ್ಸಮಾನಹಿ, ಪಾಪಂ ಹಂತಿ ಇತಿ ಪಾಪಘ್ನಿ, ಪಾಪವನ್ನು ಕಳೆಯುವವಳು. ನಿನ್ನಂತಹ ಪಾಪ ವಿಮೋಚಕಿಯಾದವಳು ಮತ್ತೊಬ್ಬಳಿಲ್ಲ. ಇಷ್ಟು ಹೇಳಿ ಕೊನೆಯಲ್ಲಿ ಏನು ಹೇಳಿದರು? ಬುದ್ಧಿವಂತಿಕೆ ಮಾಡಿದರು. ಏವಂ ಜ್ಞಾತ್ವಾ ಮಹಾದೇವಿ ಯಥಾಯೋಗ್ಯಂ. ನಾವು ಹೇಳ್ತೀವಲ್ಲ, ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳಿಗೆ ನೀನು ಹೀಗೆ ಮಾಡು ಅಂತ ಹೇಳಲಿಕ್ಕೆ ಧೈರ್ಯ ಸಾಕಾಗ್ತದೆ ಅಪ್ಪ ಅಮ್ಮನರಿಗೆ? ಇಲ್ಲ. ಆಗ ಏನು ಹೇಳೋದು? ನೋಡಪ್ಪ ಹೀಗೀಗಿದೆ, ಮತ್ತೆ ನಿನಗೆ ಬಿಟ್ಟಿದ್ದು ಅಂದರೆ ಏನು, ಹಾಗೆ ಮಾಡಬೇಡ ಅಂತಲೇ ಅಲ್ವ ಅರ್ಥ. ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನು ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು, ಇದನ್ನೆಲ್ಲ ತಿಳಿದು ನೀನೇ ಅಂದರೆ ಕೊನೆಯ ಮಾತಿನಲ್ಲಿರೋದು ಈ ಬುದ್ಧಿವಂತಿಕೆ ಅಲ್ಲ. ನಾವೊಂದು ಏನು ನಮ್ಮ ಆಡು ಭಾಷೆಯಲ್ಲಿ ಇರೋದ್ರಿಂದ ಹೇಳಿದೆ, ಅಲ್ಲಿರೋದು ನೀನು ಸರ್ವತಂತ್ರ ಸ್ವತಂತ್ರಳು, ನಾವು ನಿಮಗೆ ಅಧೀನ ಎನ್ನುವ ಶರಣಾಗತಿ ಭಾವ. ಅದು ನಮಗೆ ಗೊತ್ತಾಗಬೇಕಾಗಿದ್ದು. ಇಡೀ ಆಶಯ ಕೊನೆಯದಾಗಿ ನಾವು ನೋಡಬಹುದಾಗಿದ್ದು, ಇದರೊಳಗೆ ಲೋಪದೋಷಗಳಿದ್ದರೆ ವ್ಯಕ್ತಿಗತವಾದದ್ದು, ಅದನ್ನು ಹಂಸಕ್ಷೀರ ನ್ಯಾಯದಿಂದ ಸ್ವೀಕಾರ ಮಾಡಿ
ಯಾಕೆಂದರೆ ಈ ಶ್ಲೋಕ ಪ್ರಸಿದ್ಧವಾದದ್ದು. ಇದಕ್ಕೆ ಎಷ್ಟಂತೋ ಮಹಾನುಭಾವರೆಲ್ಲ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಯಥಾಮತಿಯಾಗಿ ನಾನು ತಿಳಿದಂತಹ ರೀತಿಯಲ್ಲಿ ಹೇಳಿದ್ದೇನೆ, ತಪ್ಪು ಒಪ್ಪುಗಳಿದ್ದರೆ ಕ್ಷಮಿಸಬೇಕು. ಆದರೆ ಈ ಶ್ಲೋಕದ ಒಟ್ಟು ಆಶಯವಾಗಿ ನಾನು ಕಂಡುಕೊಂಡದ್ದೇನು ಅಂತಂದರೆ, ತಾಯಿ ಮಮತೆ, ವಾತ್ಸಲ್ಯ, ಪ್ರೀತಿ, ಕರುಣೆ ಇತ್ಯಾದಿಗಳೇನಿದ್ದಾವೆ ಅವುಗಳು ದೇವರು ಆ ತಾಯ್ತನಕ್ಕೆ ಕೊಟ್ಟಂತಹ ಶಕ್ತಿ ಅಂತ. ನಾವು ಯಾವಾಗಲೂ ನಮ್ಮ ಮಕ್ಕಳಿಗೆ ನಾನು ಹೇಳಲಿಕ್ಕಿದೆ, ಅದನ್ನು ಇಲ್ಲಿ ಈ ಸಂದರ್ಭಕ್ಕೆ ಇದಕ್ಕೆ ಪೂರಕವಾಗಿ ನೆನಪಿಸ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ. ಟೀನೇಜಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವವರು ನಾವು, ಕಾಲೇಜಿನ ವಿದ್ಯಾರ್ಥಿಗಳು. ಅವರ ಬದುಕು ಹೇಗಿರ್ತದೆ ಅಂತ ನಮಗೆ ಗೊತ್ತಿದೆ. ಅವರಿಗೆ ಮನೆಯ ಸಂಬಂಧದ ಬಗ್ಗೆ ಹೇಳ್ತಾ ಒಂದು ಮಾತನ್ನು ಯಾವಾಗಲೂ ಹೇಳ್ತೀನಿ. ಆ ಏಜ್ನಲ್ಲಿ ಪ್ರೀತಿ, ಸ್ನೇಹ, ಪ್ರೇಮ, ಪ್ರಣಯ, ಆಕರ್ಷಣೆಗಳೆಲ್ಲ ಸಹಜವಾಗಿ ಬರ್ತದೆ, ವಯಸ್ಸಹಜವಾದದ್ದು. ನೀವು 4 ವರ್ಷ ನೋಡಿ ಒಬ್ಬ ವ್ಯಕ್ತಿಯನ್ನು ನೀವು ಅವರನ್ನು ಇಷ್ಟಪಡ್ತೇನೆ, ಅವರನ್ನು ಸ್ನೇಹ ಮಾಡ್ತೇನೆ, ಇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿದರೆ ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅದು 4 ವರ್ಷದ ಪ್ರೀತಿ ಅಷ್ಟೇ. ನೀವು ಹುಟ್ಟಿ 18 ವರ್ಷ ಆಯಿತು, ನೀವು ಹುಟ್ಟಿ 20 ವರ್ಷ ಆಯಿತು, 4 ವರ್ಷದ ಪ್ರೀತಿ, 2 ವರ್ಷದ ಪ್ರೀತಿ, 1 ವರ್ಷದ ಪ್ರೀತಿ, 6 ತಿಂಗಳ ಪ್ರೀತಿ, ಈಗ ವಾಟ್ಸಾಪ್ ಪ್ರೀತಿ, ಈಗ ಇನ್ಸ್ಟಾಗ್ರಾಮ್ ಪ್ರೀತಿ, ಈಗ ಪ್ರೀತಿಗೆ ಬೇರೆ ಬೇರೆದು ಬಂದಿದೆ. ಸೋಷಿಯಲ್ ಮೀಡಿಯಾ ಪ್ರೀತಿಗಳು ಭಯಂಕರ ಆಗಿದೆ, ನಮಗೆಲ್ಲ ಗೊತ್ತಿದೆ. ಆ ಪ್ರೀತಿಗಳ ನಡುವೆ ನಮ್ಮ ಮಕ್ಕಳು ಹೇಗೆ ಅಂತ ಭಯ ಆಗತ್ವ ಸ್ಥಿತಿಯಲ್ಲಿ ನಾವಿದ್ದೇವೆ ಪಾಲಕರು. ಅವರಿಗೆ ನಾನು ಹೇಳುವ ಮಾತಿಷ್ಟೇ, ಗರ್ಭವನ್ನು ಧರಿಸಿದ ಒಂದು ಹೆಣ್ಣು ಮಗಳು ಆ ಮಕ್ಕಳಿಗೆ ಹೇಳೋದು, ನಿಮ್ಮ ತಾಯಿ ನಿಮ್ಮನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ನೀವು ಬರುವ ಬಸ್ನಲ್ಲೇ ಓಡಾಡಿದಾಳೆ, ನೀವು ಹೋದ ಮಾರ್ಕೆಟಿಗೆ ಹೋಗಿದ್ದಾಳೆ, ನೀವು ಸ್ಕೂಲಿಗೆ ಕಾಲೇಜಿಗೆ ಹೋಗಬೇಕಿದ್ರೆ ಏನು ಮಾಡ್ತೀರಾ, ಡೈಲಿ ಬಸ್ನಲ್ಲಿ ಹೋಗಬೇಕಿದ್ರೆ ಸ್ಟ್ಯಾಂಡಿಂಗ್ ಇದೆ ಅಂತ ಅಂದ್ಕೊಂಡು ಬ್ಯಾಗನ್ನು ಮೊದಲು ತೆಗೆದುಕೊಂಡು ಹೋಗಿ ಯಾರೋ ಫ್ರೆಂಡಿಗೋ ಇಲ್ಲ ಅಲ್ಲಿ ಮೇಲ್ಗಡೆ ಇಡ್ಲಿಕ್ಕೆ ನೋಡ್ತೀರಾ. ಆದರೆ ಅಮ್ಮ 9 ತಿಂಗಳು ನಿಮ್ಮನ್ನು ಹೊಟ್ಟೆಯಲ್ಲಿಟ್ಟು ಅದೇ ಸ್ಟ್ಯಾಂಡಿಂಗ್ ಸೀಟ್ನಲ್ಲೇ ಹೋಗಿದ್ದಾಳೆ. ಯಾವತ್ತೂ ಅದನ್ನು ಭಾರ ಅಂತ ಅಂದ್ಕೊಂಡಿಲ್ಲ. ನಿಮಗೆ 2 ಕಿಲೋಮೀಟ್ರಿಗೆ ನಿಮ್ಮ ಹೆಗಲಲ್ಲಿದ್ದಂತಹ ಬ್ಯಾಗ್ ಏನಾಗ್ತದೆ, ಭಾರ ಆಗುತ್ತೆ. ಮಕ್ಕಳೇ, ತಾಯಿ ಪ್ರೀತಿ ಅದು ಭೂಮಿ ತೂಕದ ಭಾರ, ನೀವು ನೆನಪಿಡಬೇಕು. ಈ ಶ್ಲೋಕದಲ್ಲಿ ನಮಗೆ ಕಾಣೋದು ಆ ತಾಯಿ ಪ್ರೀತಿ. ಆಮೇಲೆ ನೀವು ಹುಟ್ಟಿದ ಮೇಲೆ ನಿಮ್ಮನ್ನು ಕೋಟಿ ಜನ ಪ್ರೀತಿ ಮಾಡಬಹುದು, ನೀವು ಹುಟ್ಟಿದ ಮೇಲೆ ನಿಮಗೆ ಇಡೀ ಭಾರತದ ಪ್ರೀತಿ ಸಿಗಬಹುದು. ಆದರೆ ಒಂದು ಪ್ರೀತಿ ಇದೆ, ಆ ಪ್ರೀತಿ ನೀವು ಹುಟ್ಟುವ ಮೊದಲೇ ಪ್ರೀತಿಸಿದಂತಹ ತಾಯಿ ತಂದೆಯರ ಪ್ರೀತಿ. ನೀವು ಹುಟ್ಟಿದ ಮೇಲೆ ಕೋಟಿ ಜನ ಪ್ರೀತಿ ಮಾಡೋದು ಒಂದು ಲೆಕ್ಕ, ಆದರೆ ನೀವು ಹುಟ್ಟುವ ಮೊದಲು ನಿಮ್ಮನ್ನು ಪ್ರೀತಿ ಮಾಡಿದಾರಲ್ಲ ಆ ಅಮ್ಮ, ನೀವಿನ್ನೂ ಹುಟ್ಟಲಿಲ್ಲ, ನೀವು ಗಂಡೋ ಹೆಣ್ಣೋ ಗೊತ್ತಿಲ್ಲ, ಹೊಟ್ಟೆಯನ್ನು ಮುಟ್ಟಿ ಅಮ್ಮ ನಿಮ್ಮನ್ನು ಮಗು ಅಂತ ಪ್ರೀತಿ ಮಾಡಿದಾಳಲ್ಲ, ಅಪ್ಪ ನನ್ನ ಮಗ ನನ್ನ ಮಗಳು ಅಂತ ಹೊಟ್ಟೆಯನ್ನು ಮುಟ್ಟಿ ಸಂಭ್ರಮ ಮಾಡಿದಾರಲ್ಲ, ಅಜ್ಜ ಅಜ್ಜಿ ನನಗೊಬ್ಬ ಮೊಮ್ಮಗಳು ಬರ್ತಾಳೆ ಅಂತ ಹೊಟ್ಟೆಯನ್ನು ಮುಟ್ಟಿ ಸಂಭ್ರಮಿಸಿದ್ದಾರಲ್ಲ, ಆ ಮನೆಯ ಕುಟುಂಬದ ಪ್ರೀತಿಯನ್ನು ಮರೆಯಬೇಡಿ. ಈ ದೇವ್ಯಪರಾಧ ಕ್ಷಮಾಪನಾ ಸ್ತೋತ್ರದಲ್ಲಿ ನಮಗೆ ಸಿಗುವ ತಾಯಿ ತಂದೆಯರ ಪ್ರೀತಿ ಆ ಪ್ರೀತಿ. ನಾವು ಹುಟ್ಟಿದ ಮೇಲೆ ಸಿಗುವ ಪ್ರೀತಿಯನ್ನು ಗೌರವಿಸೋಣ, ಆದರೆ ನಾವು ಹುಟ್ಟುವ ಮೊದಲೇ ಹುಟ್ಟಿದಂತಹ ಆ ತಾಯಿ ತಂದೆಯರ ಪ್ರೀತಿಯನ್ನು ಮರೆಯದೇ ಇರೋಣ. ಆ ಪ್ರೀತಿ ಅದು ಜಗತ್ತಿನ ನಿಯಾಮಕನಾದಂತಹ ಪ್ರಭು ಪರಮೇಶ್ವರನ ಪ್ರೀತಿ. ಅದು ನಮ್ಮೆಲ್ಲರ ಬದುಕನ್ನು ಮತ್ತೊಂದಷ್ಟು ಶಕ್ತಿ ತುಂಬುವಂತಹ ಪ್ರೀತಿ. ರಾಘವೇಶ್ವರ ಸ್ವಾಮೀಜಿಯವರ ಕಣ್ಣಿನಲ್ಲಿ ಕಾಣುವ ಪ್ರೀತಿ ನನಗೆ ಆ ಪ್ರೀತಿ ಕಾಣುತ್ತದೆ. ರಾಘವೇಶ್ವರರ ಮಾತಿನಲ್ಲಿ ಕಾಣುವ ಪ್ರೀತಿ ಆ ಪ್ರೀತಿ ಅಂತ ಅನ್ನಿಸ್ತದೆ. ಶಂಕರರು ಕೊಟ್ಟಂತಹ ಇಂತಹ ಸ್ತೋತ್ರಗಳಲ್ಲಿ ಕಾಣುವ ಪ್ರೀತಿ ಆ ಪ್ರೀತಿ. ಆದ್ದರಿಂದ ದೇವ್ಯಪರಾಧ ಕ್ಷಮಾಪಣ ಅಂತಂದರೆ ತಾಯಿ ತಂದೆಯರಲ್ಲಿ ಮಕ್ಕಳು ಕೇಳುವ ಕ್ಷಮಾಪಣೆ ಇದ್ದ ಹಾಗೆ ಇದೆ. ಯಾಕೆಂದರೆ ಮಗನಾಗಿ ಅವರು ಹೇಳಿದ್ದಾರೆ. 85 ವರ್ಷದ ಒಬ್ಬ ವಯೋವೃದ್ಧನಾಗಿ ಅವರು ಹೇಳ್ತಾರೆ, ಮಯಾ ಪಂಚಾಶೀತೆ ಅಂದರೆ ಏನರ್ಥ, ಒಬ್ಬ ಹಿರಿಯ ಜೀವಿಯಾಗಿಯೂ ತಾಯಿಯಲ್ಲಿ ಕೇಳ್ಕೊಳ್ಳೋದು ಇರತ್ತಲ್ಲ. ಒಂದಷ್ಟು ಅಪರಾಧಿ ಪ್ರಜ್ಞೆ ಇರುತ್ತೆ ನೋಡಿ, ನಾನು ಅವತ್ತು ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಯಾರ ಹತ್ರ ಹೇಳ್ಕೊಳ್ಳಿಕ್ಕಾಗಲಿಲ್ವಾ? ಆಗ ಹೇಳಿದರು, ಶಂಕರರು ನಮಗೆ ಮಾರ್ಗದರ್ಶನ ಮಾಡಿದರು, ಹೋಗಿ ದೇವ್ರ ಮುಂದೆ ಕುಳಿತು ಈ ಶ್ಲೋಕ ಹೇಳು, ನೀನೆಲ್ಲ ಅಪರಾಧಗಳನ್ನು ತಾಯಿ ಕ್ಷಮಿಸ್ತಾಳೆ ಎನ್ನುವಂತಹ ಮಹೋನ್ನತವಾದ ಭಾವ. ಹಾಗಾಗಿಯೇ ಜಗತ್ತಿನಲ್ಲಿ ಭೂಮಿಯೂ ಹೆಣ್ಣು, ಹರಿಯುವ ನೀರು ಹೆಣ್ಣು, ಬೀಸುವ ಗಾಳಿ ಹೆಣ್ಣು, ಫಲ ಕೊಡುವಂತಹ ಮರಗಳು ಹೆಣ್ಣು. ಹೆಣ್ಣುತನದಿಂದ ಹೆಣ್ಣುತನದ ಮುಂದೆ ಬೇರೆ ಯಾವುದೂ ಇಲ್ಲ. ಆ ಹೆಣ್ಣುತನದ ಇರುವ ಪ್ರಕೃತಿಯ ಸ್ವರೂಪದಲ್ಲಿರೋದ್ರಿಂದಲೇ ಪುರುಷ ಬದುಕಿಕೊಂಡಿದ್ದಾನೆ ಎನ್ನುವ ಪ್ರಕೃತಿ ಪುರುಷ ತತ್ವದ ಎತ್ತರದ ಸೀಮೆಯವರೆಗೆ ಈ ಸ್ತೋತ್ರ ನಮ್ಮನ್ನು ಮುಟ್ಟಿಸ್ತದೆ.
ತಾಯಿತನವನ್ನು ಸದಾ ಗೌರವಿಸೋಣ ಅಂತ ಹೇಳ್ತಾ ಯಥಾಮತಿಯಾಗಿ ಈ ಉಪನ್ಯಾಸವನ್ನು ನೀಡಿದ್ದೇನೆ. ತಪ್ಪು ಒಪ್ಪುಗಳನ್ನೆಲ್ಲ ಶ್ರೀಚರಣಾರವಿಂದಗಳಲ್ಲಿ ಮನ್ನಿಸಬೇಕು ಅಂತ ಕೇಳಿಕೊಂಡು ಇದನ್ನು ಸಮಾಪನಗೊಳಿಸ್ತೇನೆ. ಶ್ರೀ ಗುರು ಚರಣಾರವಿಂದ ಅರ್ಪಣಮಸ್ತು. ಹಾಗೆ ಈ ಅವಕಾಶವನ್ನು ಕೊಟ್ಟಂತಹ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಹಾಗೂ ಇಲ್ಲಿಯ ಸಂಘಟಕರು ಅವರನ್ನೆಲ್ಲ ಮತ್ತು ತತ್ವಧಾರ ಉಪನ್ಯಾಸ ಮಾಲಿಕೆಯ ಸಂಯೋಜಕರಿಗೆ ಇವರಿಗೆಲ್ಲರಿಗೂ ಕೂಡ ಸಂಬಂಧಪಟ್ಟವರಿಗೆ ನಮಿಸಿ ಈ ಮಾತುಗಳನ್ನು ಭಗವದರ್ಪಣವಾಗಿ ತಾಯಿಯ ಮಡಿಲಿನಲ್ಲಿ ತಾಯಿಯ ಚರಣಗಳಿಗೆ ಅರ್ಪಣೆ ಮಾಡ್ತೇನೆ. ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.